ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ, ಅಕ್ಕ ಮಹಾದೇವಿಯ ಜಯಂತಿ ನಾಳೆ. ಅದಕ್ಕಾಗಿ ಇವತ್ತು ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನು ನೋಡೋಣ. ಪುಟ್ಟದಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿದಂಗೆ ಹೇಳ್ತೀನಿ, ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣಲ್ಲ. ಅಕ್ಕ ಮಹಾದೇವಿ ಥ್ಯಾಂಕ್ ಯು ಹೇಳಮ್ಮ, ಧನ್ಯವಾದ ಹೇಳಮ್ಮ. ಆಯುಷ್ ಆರೋಗ್ಯ ಆನಂದ ಐಶ್ವರ್ಯ ಕೊಟ್ಟಿದ್ದೀವಿ ಇವತ್ತು ಆಯ್ತು ಪ್ರಕೃತಿ ಮಾತೆಗೆ ಥ್ಯಾಂಕ್ ಯು ಹೇಳಮ್ಮ. ಜಯ ಹೋ ಪತ್ರಿಜಿ ಅಂತ ಸ್ಟಾರ್ಟ್ ಮಾಡೋಣ. ಅಕ್ಕ ಮಹಾದೇವಿ ಜೀವನ ಚರಿತ್ರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದ ಅತ್ಯಂತ ವಿಶಿಷ್ಟ ಉಜ್ವಲ ಸ್ತ್ರೀಯುತ ಅಕ್ಕ ಮಹಾದೇವಿ. ಇದು ಸ್ತ್ರೀಯುತ, ಉಜ್ವಲ ಸ್ತ್ರೀಯುತ ಅಂತಂದಾರ ನೋಡ್ರಿ ಅಕ್ಕ ಮಹಾದೇವಿ. ಲೌಕಿಕ ಜೀವನದ ಎಲ್ಲ ಭೋಗಗಳನ್ನು ತೊರೆದು ತ್ಯಜಿಸಿ ಕೇವಲ ಚನ್ನಮಲ್ಲಿಕಾರ್ಜುನಿಗಾಗಿ ಹಂಬಲಿಸುತ್ತಾ ಅಲೌಕಿಕ ಜೀವನಕ್ಕಾಗಿ ಹಂಬಲಿಸದೆ ಅಪರೂಪದ ವ್ಯಕ್ತಿತ್ವ ತನ್ನ ವಚನಗಳ ಮೂಲಕ ಎಲ್ಲರ ಮನೆ ಮಾತಾಗಿ ಸ್ತ್ರೀ ಶಿವ ಸಾಕ್ಷಾತ್ಕಾರ ಸಾಧ್ಯ ಎಂಬುದನ್ನು ನೋಡಿ ಹೆಂಗೆ ಹೇಳ್ತಾರೆ. ಸ್ತ್ರೀ ಶಿವ ಸಾಕ್ಷಾತ್ಕಾರವನ್ನು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟವಳು. ಭಕ್ತಿಯ ನಿರ್ಭರತೆ ಆಕೆಯ ವಚನಗಳಲ್ಲಿ ಎದ್ದು ಕಾಣ್ತಾವೆ. ಭಕ್ತಿಯ ನಿರ್ಭರತೆ ಆಕೆಯ ವಚನಗಳಲ್ಲಿ ಎದ್ದು ಕಾಣ್ತಾವೆ. ನೋಡ್ತೀನಿ. ಸಾಮಾಜಿಕ ಮೌಲ್ಯಗಳು ಕೂಡ ಆಕೆಯ ವಚನ ಮಾತನಾಡುತ್ತವೆ. ಸಾಮಾಜಿಕ ಮೌಲ್ಯಗಳು ಕೂಡ ಅಕ್ಕ ಮಹಾದೇವಿ ವಚನ ಮಾತಾಡ್ತಾವಂತ ಹೇಳ್ತಾರೆ ನೋಡ್ರಿ. ಅಂಗಲಿಂಗವ ಭೇದಿಸಿ ಅಂಗಲಿಂಗದೊಳಗಾಯಿತು, ಮನಲಿಂಗವ ಭೇದಿಸಿ ಮನಲಿಂಗದೊಳಗಾಯಿತು, ಭಾವಲಿಂಗವ ಭೇದಿಸಿ ಭಾವಲಿಂಗದೊಳಗಾಯಿತು. ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲುಮೆಯ ಸಂಘದಲ್ಲಿರೇ ಸ್ವಯಂ ಲಿಂಗಿತನಾದೆ ಅಂತ ಹೇಳ್ತಾರೆ. ಅಂದ್ರೆ ಸಂಘ ನಾವು ಯಾವುದ್ರ ಸಂಘ ಮಾಡ್ತೀವಿ ಅದು ಹಂಗಿರ್ತದೆ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ. ನೋಡ್ರಿ, ನಾವು ಯಾವುದ್ರಾಗ ಇರ್ತೀವಿ ಅದ್ರಾಗ ಇರ್ತೀವಿ, ಅದ್ರಂಗೆ ಆಗ್ತೀವಿ ನಾವು ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿ ಹುಟ್ಟು ಹೇಗಾಯಿತು ಅಂದ್ರೆ, ಅಕ್ಕ ಮಹಾದೇವಿ ಚೈತ್ರ ಶುದ್ಧ ಹುಣ್ಣಿಮೆಯಂದು ಶಿವಮೊಗ್ಗ ಜಿಲ್ಲೆ ಉಡದಡಿ ಗ್ರಾಮದಲ್ಲಿ ಜನಿಸಿದವರು. ಅಕ್ಕ ಮಹಾದೇವಿಯ ತಂದೆ ಓಂಕಾರ ಶೆಟ್ಟಿ, ತಾಯಿ ನಿಂಗಮ್ಮ. ಓಂಕಾರ ಶೆಟ್ಟಿ ನಿಂಗಮ್ಮ ಭಕ್ತಿವಂತ ಇದ್ದರು. ಪೂಜೆ ಗುರುಗಳ ಸೇವೆಯಲ್ಲಿ ತಲ್ಲೀನರಾಗುತ್ತಿದ್ದರು. ಇಬ್ಬರು ಗಂಡ ಹೆಂಡತಿ ಭಕ್ತಿ ಪೂಜೆ ಅಂದರೆ ಭಾಳ ಅವ್ರಿಗೆ ಹಂಬಲ ಆಸೆ. ಅಂಥದ್ರಾಗೆ ಅದರ ಇಬ್ಬರು ಕೂಡ ತಣ್ಣೀರಾಗ್ತಾರೆ. ನಿಂಗಮ್ಮ ಸಾಧ್ವಿಯಾಗಿದ್ದಳು. ಭಾಳ ದಿನದಿಂದ ಅವರಿಗೆ ಮಕ್ಕಳಿರಲಿಲ್ಲ. ನೋಡಿ, ಸಾಧ್ವಿ ಅವತಾರ ಪುರುಷಗಳು ಪವಾಡ ಮಾಡಕ್ಕಂತೆ ಹುಡ್ತಾರೆ ಅವರು. ಲೇಟಾಗಿ ಅಪರೂಪದ ವ್ಯಕ್ತಿಗಾಗಿ ಬಸವಣ್ಣನವರಾಗಲಿ ಮತ್ತು ಈಗ ಅಕ್ಕ ಮಹಾದೇವಿ ಆಗಲಿ ಮಕ್ಕಳು ಬಂಜೆತನ ನೀಗಿಸಕ್ಕೆ ಬಂದು ಈ ದೇಶದ ಸಮಸ್ಯೆ ಕೂಡ ನೀಗಿಸಿದವರು ಅವರು. ತಂದೆ ತಾಯಿಯ ಪ್ರೀತಿಯ ಪಾತ್ರರಾಗಿರ್ತಾರೆ ಅವರು. ನಿಂಗಮ್ಮ ಸಾಧ್ವಿ ಆಗಿದ್ದಳು. ಬಹಳ ದಿನದಿಂದ ಅವರಿಗೆ ಮಕ್ಕಳು ಇರಲಿಲ್ಲ. ಪಕ್ಕದ ಮನೆಯಲ್ಲಿ ತೊಟ್ಟಿಲು ಕಾರ್ಯಕ್ಕೆ ಹೋದಾಗ ಎಲ್ಲರೂ ಅವಳು ಬಂಜೆ ಅಂತ ಹೀಯಾಳಿಸಿ ನಗುತ್ತಿದ್ದರು. ನೋಡಿ, ಒಂದು ಹೆಣ್ಣಿಗೆ ಬಂಜೆ ಅಂದ್ರೆ ಭಾಳ ನೋವಾಗ್ತದೆ. ಏನಪ್ಪ ಜೀವನ ಸಾಕನಿಸ್ತ ಹಂಗೆ ಬಂಜೆ ಅನಿಸ್ಕೊಬಾರ್ದು ಅಂತ. ಆವಾಗ ಅವಳಿಗೆ ಏನಾಗ್ತಿತ್ತು, ಹೋದಾಗ ಎಲ್ಲರೂ ಅವಳು ಬಂಜೆ ಅಂತಿದ್ರಲ್ಲ, ನಗುತ್ತಿದ್ರು. ಆಗ ನಿಂಗಮ್ಮ ಮನೆಗೆ ಬಂದು ಅಳುತ್ತಾ ಕುಳಿತಿರ್ತಾಳೆ. ಆಗ ಓಂಕಾರ ಶೆಟ್ಟಿ ಯಾಕೆ ಅಂತ ಕೇಳಿದಾಗ ನಿಂಗಮ್ಮ ನಡೆದ ಎಲ್ಲ ವಿಷಯ ತಿಳಿಸ್ತಾಳೆ. ನಾವು ಎಷ್ಟು ಭಕ್ತಿ ಭಾವ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ, ಆದರೂ ನಮ್ಮ ಮೇಲೆ ಇನ್ನೂ ದೇವ್ರಿಗೆ ಕರುಣೆ ಬರಲಿಲ್ಲ ಅಂತ ಎಂದು ನಿಂಗಮ್ಮ ಕೋಪದಿಂದ ಹಣ್ಣು ಕಾಯಿಗಳನ್ನೆಲ್ಲ ಬಿಸಾಡ್ತಾಳೆ. ಆಗ ಓಂಕಾರ ಶೆಟ್ಟಿ ಹೇಳ್ತಾನೆ, ಹಾಗೆನ್ನಬಾರದು ನಿಂಗ ಹೆಂಡತಿ ಹೇಳ್ತಾನೆ, ಹಾಗೆನ್ನಬಾರದು, ನಿನ್ನ ಕರುಣೆ ನಮ್ಮ ಪೂಜೆ ಭಕ್ತಿ ಇರಬೇಕು ಹೊರತು ಹಾಗೆನ್ನಬಾರದು, ನಮ್ಮ ಪೂಜೆ ಭಕ್ತಿಯಾಗಿ ಇರಬೇಕೆ ಹೊರತು ಕೂಲಿಗಾಗಿ ಇರಬಾರ್ದು ಅಂತ ಓಂಕಾರ ಶೆಟ್ಟಿ ತಿಳಿಸ್ತಾನೆ. ಭಕ್ತಿ ಪೂಜೆ ಮಾಡಿದ ತಕ್ಷಣ ಏನೋ ಲಂಚ ಕೊಟ್ಟು ಎಲ್ಲ ಮಾಡಿಸ್ಕೊಳ್ಳೋದೈತೇನೋ, ಹಾಗಿಲ್ಲ. ನಾವು ಪೂಜೆ ಪುನಸ್ಕಾರನ ಭಕ್ತಿಗಾಗಿ ಮಾಡ್ಬೇಕು, ಏನೂ ಬೇಡಿಕೆ ಇಟ್ಟು ಮಾಡಬಾರ್ದು ಅಂತ ಓಂಕಾರ ಶೆಟ್ಟಿ ಹೇಳ್ತಾನೆ. ನಿಂಗಮ್ಮನಿಗೆ ಸಮಾಧಾನ ಆಗಲಿಲ್ಲ. ಆಕೆಗೆಲ್ಲ ಇವೆಲ್ಲ ಏನು ಆ ಹೆಣ್ಣು ಮಕ್ಕಳಿಗೆ ಏನು ಹೇಳಿದ್ರೆ ಸಮಾಧಾನ ಆಗಲಿಲ್ಲ. ಅದು ಬಂಜೆ ಅನ್ನೋದಕ್ಕಿಂತ ಮುಂದೆ ಅದರಿಂದ ಯಾವುದೂ ಇಲ್ಲಲ್ಲ. ನಾಳೆ ನಾನು ಗುರುಗಳಿಗೆ ಹೋಗಿ ಕೇಳ್ತೀನಿ ಎಂದು ಹೇಳ್ತಾಳೆ. ನಾಳೆ ನಾನು ಹೋಗಿ ಗುರುಗಳಿಗೆ ಕೇಳ್ತೀನಿ. ಮರುದಿನ ನಿಂಗಮ್ಮ ಗುರುಗಳಿಗೆ ಕೇಳ್ತಾಳೆ, ಇದೇನು ಗುರುದೇವ, ಯಾವ ತಪ್ಪಿಗಾಗಿ ಶಿಕ್ಷೆ ಕೇಳ್ತಾಳೆ.
ಇದೇನು ಗುರುದೇವ, ಈ ಮನಸ್ಸಿನ ತೊಳಲಾಟ ನಿಮಗೆ ತಿಳಿಯದೆ ಅಂತ ಆಗ ಗುರುಗಳು ಶಿವಶರಣ ಲಿಂಗಮ್ಮ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಲಿಂಗಮ್ಮ ಶಿವಶರಣೆ ಲಿಂಗಮ್ಮ ಕಾಲ ಕೂಡಿ ಬರ್ಬೇಕು ಎಲ್ಲದಕ್ಕೂ. ಆ ದಿವ್ಯ ಚೇತನಾ ಶಕ್ತಿ ಬರುವುದು ಕಾಲ ಕೂಡಿ ಬಂದೈತಿ. ಆ ದಿವ್ಯ ಶಕ್ತಿ ಬರ್ತೈತಿ, ಸಮಾಧಾನವಾಗಿರುವಂಥ ಲಿಂಗಮ್ಮ ಎಂದು ಹೇಳಿದಾರೆ. ಬಾಲಕರಿಲ್ಲದ ಜನ ಬಾಲಿಗೆ ಹತ್ತರ ಜನ್ಮ ಹೇಳ್ತಾಳೆ. ಅದು ಹೇಳ್ತಾಳೆ, ಬಾಡಿಗೆ ಎತ್ತು ದುಡಿದಂಗ ಹಾಸುಂಡ ಬೀಸಿ ಒಗೆದಂಗೆ. ಎಷ್ಟದ ಚೆನ್ನ. ಕಂದನ ಕೊಡು ಶಿವನೇ ಬಂದನ ಬಿಡಲಾರೆ, ಹಂಗೀನ ಬಾನ ಉಣಲಾರೆ ಮರ್ತದಾಗ ಬಂಜಂಬ ಶಬ್ದ ಹೊರಲಾರೆ. ಬಂಜಂಬ ಶಬ್ದ ಹೊರಕ್ಕಾಗೋದಿಲ್ಲ ಇದು ಅಂತ ಲಿಂಗಮ್ಮ ಗುರುಗಳಿಗೆ ಹೇಳ್ತಾ ಅಲ್ಲ. ಹಾಂ, ಅಕ್ಕ ಮಾದೇವಿ ಮೊದಲು ವಚನಗಾರ್ತಲ್ಲ, ಈ ಥರ ಅವಳು ಜನ್ಮ ಆಗ್ತದ, ತಾಯಿಗೆ ಮಕ್ಕಳ ಇದು ಆಗ್ತದಲ್ಲ ಮೊದಲು. ಆಮೇಲೆ ಅವಳದು ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಯದ, ಮೇಲೆ ಮೇಲಾಗೈತೆ ಅಕ್ಕ ಈ ಥರ ಅಕ್ಕ ಮಾದೇವಿ ಜನ್ಮ ಆಯಿತು. ಆಮೇಲೆ ಒಂದು ಕಾಲು ಕೂಡಿ ಬಂದದ ಅಂತ ಹೇಳ್ತಾರೆ. ಆವಾಗ ಅವಳು ಹುಟ್ಟು ಬಂದಾಯ್ತಲ್ಲ, ಅಕ್ಕ ಮಾದೇವಿ ಮೊದಲು ವಚನಗಾರ್ತಿ ಆಗ್ತಾಳ ಅವಳು. ಒಂದು ನಿಮಿಷ. ಆಗ ನಿಂಗಮ್ಮ ನಾ ಬಂಜೆ ಎಂಬ ಶಬ್ದ ಹೊರಲಾರೆ ಅಂತ ಹೇಳಿ ಗುರುಗಳಿಗೆ ಹಾಡಿನ ಮೂಲಕ ಗುರುಗಳು ತಿಳಿಸ್ತಾರೆ. ಈ ಕಾಲ ಕೂಡಿ ಬಂದಿದೆ ನಿಂಗಮ್ಮ, ಶಿವಶರಣೆ ನಿಂಗಮ್ಮ ಕಾಲ ಕೂಡಿ ಬಂದೈತಿ, ಅದಕ್ಕೆ ತಾಳ್ಮೆ ಇರಲಿ, ನಿಮ್ಮ ಮನೆ ದೇವರನ್ನು ಪೂಜಿಸಿ ಅಂತ ಹೇಳ್ತಾಳೆ. ಮನೆ ದೇವರನ್ನು ಪೂಜಿಸಿದ ಆ ಸಂಕಲ್ಪ ಸಿದ್ಧಿ ಆಯಿತು ಏನೋ. ಹಾಗೆ ಓಂಕಾರ ಶೆಟ್ಟಿ ಹಾಗೂ ಸುಮತಿ ನಿಂಗಮ್ಮಗೆ ಸುಮತಿ ಕೂಡ ಅಂತಿದ್ರು. ಸುಮತಿಗೆ ಒಂದು ಹೆಣ್ಣು ಮಗು ಆಗ್ತದೆ. ಅತ್ಯುತ್ತಮವಾದ ಸುಂದರವಾದ ನೀಳವಾದ ಮೂಗು, ಅದ್ಭುತ ಸುಂದರತೆಯಲ್ಲಿ ಸುಂದರವಾದ ಒಂದು ಹೆಣ್ಣು ಮಗು ಯಾವತ್ತು ಜನಿಸ್ತದಂದ್ರೆ ಹೇಳಿದ್ರಲ್ಲ ಓಂಕಾರ ಶೆಟ್ಟಿ ಏನದು ಚೈತ್ರ ಶುದ್ಧ ಹುಣ್ಣಿಮೆ ಎಂದು. ಆ ಥರ ಬೆಳ್ಳಗೆ ಭಾಳ ಮುದ್ದಾಗಿ ಮಗು ಶಿವಮೊಗ್ಗ ಜಿಲ್ಲೆ ಉಡತಡಿ ಗ್ರಾಮದಲ್ಲಿ ಚೈತ್ರ ಶುದ್ಧ ಹುಣ್ಣಿಮೆ ಎಂದು ಜನಿಸ್ತಾಳೆ. ಅದೇ ನಾಳೆಗೆ ಹುಣ್ಣಿಮೆ ಐತಲ್ಲ, ಅದಕ್ಕೆ ಜಯಂತಿ ನಾಳೆಗೆ ಹೊಡೆದು ಇದು. ಅದಕ್ಕಾಗಿಯೇ ನಾನು ಇದು ಸ್ವಾಧ್ಯಾಯ ಮಾಡ್ತಾಯಿರೋದು. ಏನೋ ಒಂಥರ ಖುಷಿ ಅನ್ನಿಸ್ತು ನನಗೆ, ಅಕ್ಕ ಮಹಾದೇವಿ ಜೀವನ ಚೈತ್ರ ಹೇಳೋಣ ಅಂತ. ಅದಕ್ಕೆ ಹಾಗಾಗಿ ಇಂದು ಅವೊಂದು ಜನ್ಮ ಆಗ್ತದೆ. ಅದು ಅವ್ರದ್ದು ಯಾರ್ದು ಅಕ್ಕ ಮಹಾದೇವಿ ಓಂಕಾರ ಶೆಟ್ಟಿ ಸುಮತಿಯ ಮಗಳಾಗಿ ಜನಿಸ್ತಾರ ಅಕ್ಕ. ಬಾಲ್ಯದಿಂದಲೇ ಅಕ್ಕ ಮಹಾದೇವಿಗೆ ಈ ಪೂಜೆ ಪುನಸ್ಕಾರ ಅಂದ್ರೆ ಭಾಳ ಇಷ್ಟ, ಭಾಳ ಹಂಬಲ ಅವರಿಗೆ. ಪೂಜೆ ಮಾಡೋದ್ರಂದರೆ ಕೈದು ಅವರಿಗೆ. ಶಿವಕಳೆಯಂತೆ ರೂಪ ಲಾವಣ್ಯ ಅವಳದಾಗಿತ್ತು. ದಿನದಿಂದ ದಿನಕ್ಕೆ ಕಂಗೊಳಿಸುತ್ತಾ ಬೆಳೀತಾ ಇತ್ತು. ತನ್ನ ಆರಾಧ್ಯ ದೈವ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಪ್ರತಿ ಕ್ಷಣಕ್ಕೂ ಆರಾಧಿಸ್ತಿದ್ದಳು. ಸಣ್ಣ ಮಗು ಇರ್ಲಕ್ಕಾಗಿನೇ ತಂದೆ ತಾಯಿ ಜೊತೆ ಪೂಜೆ ಕೂತ್ಕೊತಾ ಇದ್ರು. ಈ ಸಂಸ್ಕಾರಗಳೆಲ್ಲ ಹೋಗ್ಯಾವ. ತಂದೆ ತಾಯಿ ಏನು ಮಾಡ್ತಾರೆ ಅವ್ರು ಮಾಡ್ತಾರೆ. ಇವಾಗ ನಾವು ತಂದೆ ತಾಯಿ ಟಿ ವಿ ನೋಡ್ತೀವಿ, ನಮ್ಮ ಮಕ್ಕಳ ಜೊತೆ ಕೂತು ಟಿ ವಿ ನೋಡ್ತಾರೆ, ನಾವು ಮೊಬೈಲ್ ನೋಡ್ತೀವಿ, ಅವರು ಮೊಬೈಲ್ ನೋಡ್ತಾರೆ. ಅದು ಕರೆಕ್ಟೇ ಅದು. ಆಗಿನ ಕಾಲದ ಸಂಸ್ಕಾರ ಏನಿತ್ತು ಅಂದ್ರೆ ತಂದೆ ತಾಯಿಯರು ಒಳ್ಳೆಯ ಸಂಸ್ಕಾರದ ಬೆಳಗ್ಗೆ ಎದ್ದು ಪೂಜೆ ಪುನಸ್ಕಾರ ಹೋಮ ಹವನಗಳಲ್ಲಿ ಭಾಗವಹಿಸ್ತಾಯಿದ್ರು. ಮನೆಗೆ ಶುದ್ಧಿ ಮಾಡೋದರಲ್ಲಿ ಮಂತ್ರ ಘೋಷ ಮಾಡ್ತಾಯಿದ್ರು. ಆ ಥರ ಮಕ್ಕಳು ಆ ಸಂಸ್ಕಾರ ಕಲಿತಾಯಿದ್ರು. ತಂದೆ ನಿಂಗೆ ಪೂಜೆ ಮಾಡ್ಕೋಬೇಕಾದ್ರೆ ತಂದೆ ತಾಯಿಯ ತೊಡೆ ಮೇಲೆ ಏರ್ ಕೂತ್ಕೋತಿದ್ಲಂತ ನಿಂಗಮ್ಮ. ಆ ತೀರ್ಥನ ಬಾಯಿಗೆ ಹಾಕೋ ಗಂಟನೂ ಬಿಡ್ತಾ ಇರಲಿಲ್ಲ ಅಂತ ಹಠ ಮಾಡ್ತಿದ್ಲಂತ. ನಾನು ನಿಂಗೆ ನನ್ನ ಕೈಗಿಡು ಅಂತ. ಸಣ್ಣ ಮಗು ಅಲ್ಲ, 1 ವರ್ಷದ ಮಗು, ನಿಂಗೆ ನನ್ನ ಕೈಗಿರಲಿ ಅಂತ ಇಡಬೇಕಂತ ಹಠ ಮಾಡ್ತಿದ್ಲಂತ. ಮತ್ತು ಹಾಗೆ ಬೆಳೀತಾ ನಿಂಗದ ಮೇಲಿನ ಪ್ರೇಮ, ಯಾಕಂದ್ರೆ ಅವ್ಳು ಚನ್ನಮಲ್ಲಿಕಾರ್ಜುನ ಸತಿ ಅಲ್ಲ, ಶಿವನ ಪುತ್ರಿ ಅವಳು, ಪ್ರೀತಿಯ ಪುತ್ರಿ, ಶಿವನ ಕಳೆಯಿಂದ ಬಂದವಳು. ಹಾಗಾಗಿ ಆ ಚನ್ನಮಲ್ಲಿಕಾರ್ಜುನನ್ನೇ ಗಂಡ ಎಂದು ಸ್ವೀಕರಿಸಿ ಶಿವ ಕಳೆಯಿಂದ ರೂಪ ಲಾವಣ್ಯವತಿಯಾಗಿದ್ದಳು, ಕಂಗೊಳಿಸುತ್ತಿದ್ದಳು. ತನ್ನ ಆರಾಧ್ಯ ದೈವ ಶ್ರೀಶೈಲದ ಮಲ್ಲಿಕಾರ್ಜುನನು ಪ್ರತಿ ಕ್ಷಣವೂ ಆರಾಧಿಸುತ್ತಿದ್ದಳು. ಆಟ ಆಡಬೇಕಾದ್ರೂ ಹಾಗೇನೆ ಪ್ರತಿ ಕ್ಷಣದಲ್ಲಿ ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ ಎಲ್ಲರೂ ಸೇರಿ ಅವಳು ದೇವರಂತ, ಅವಳು ತಪಸ್ಸು ಮಾಡ್ತಾಳಂತ,
ಅವ್ರಿಗೆ ಹೂ ಪತ್ರಿ ತಂದು ಕೊಡ್ಬೇಕಂತ ಅವ್ರಿಗೆಲ್ಲ ಹೇಳೋದು. ನಾವು ಮಕ್ಕಳು ಆಟ ಆಡ್ತಿದ್ವಲ್ಲ, ಅಡುಗೆ ಮಾಡೋಣ ಬರ್ರಿ, ಹಾಗೆ ಹೋಗೋಣ, ಅಲ್ಲಿ ಹೋಗಿ ಕೆಲ್ಸಕ್ಕೆ ಹೋಗಿ ಅಂತ ನಾವು ಮಕ್ಕಳಾಗ ಆಟ ಆಡ್ತಿದ್ವಲ್ಲ. ಅವಳ ಆಟ ಹೇಗಂದರೆ, ಶಿವ ತಾನು ಧ್ಯಾನ ಸ್ಥಳಗಳು ಅವ್ರ ಪೂಜೆಗೆ ಅವ್ರ ಮಕ್ಕಳಿಗೆಲ್ಲ ಹೇಳೋಳು, ಹೂ ತೊಗೊಂಬನ್ರಿ, ಹಣ್ಣು ತೊಗೊಂಬನ್ರಿ ಅಂತ ಹೇಳಿ ಪೂಜೆ ಮಾಡಿ ಓಂ ನಮಃ ಶಿವಾಯ ಅಂತೇಳಿ ಆ ಥರ ಆಟ ಇದ್ಲು. ಪೂಜೆಯಲ್ಲಿ ತಲ್ಲೀಳಾಗಿಬಿಡ್ತಿದ್ವು. ಆಮೇಲೆ ಧ್ಯಾನ ಹೋಗ್ತಾಯಿದ್ರೆ 5-6 ವರ್ಷದ ಮಗುನಲ್ಲಿ ಧ್ಯಾನಕ್ಕಂತ ಹೋದ್ರೆ ಅಲ್ಲಿ ಆಟ ಆಡ್ತಾ ಧ್ಯಾನಕ್ಕೆ ಹೋದ್ರೆ ಅವಳಿಗೆ ಪರಿವೇ ಇರ್ತಿರ್ಲಿಲ್ಲ ಅಂತ, ಎಚ್ಚರವೇ ಆಗ್ತಿರ್ಲಿಲ್ಲ ಅಂತ. ಆಮೇಲೆ ಗೆಳತಿಯರೆಲ್ಲ ಮಕ್ಕಳೆಲ್ಲ ಎಬ್ಬಿಸಿದಾಗ ಎದ್ದೇಳೋಳು ಅಂತವಳು. ಆಟದಲ್ಲಿನೇ ಶಿವನ ಧ್ಯಾನ ಮಾಡ್ತಾ ಇದ್ಲಂತವಳು. ಅಷ್ಟೊಂದು ಆ ಶಿವ ಭಕ್ತಿ ಆಗಿದ್ಲು ಅವಳು. ಪ್ರತಿ ಕ್ಷಣಕ್ಕೂ ಆರಾಧಿಸುತ್ತಿದ್ದಳು. ಶಿವನ ತನ್ನ ಗಂಡನೆಂದುಕೊಂಡು ನಂಬಿದ್ದಳು. ಮಹಾದೇವಿಯ ಪವಿತ್ರ ಸೌಂದರ್ಯದಿಂದ ನೋಡ್ರಿ, ಮಹಾದೇವಿ ತುಂಬ ಸೌಂದರ್ಯವತಿ, ನೀಳವಾದ ಕೇಶ, ಸಾಧಾರಣ ಬಟ್ಟೆ ಇಟ್ಟರು ಕೂಡ ಅದು ಒಂದು ಸುಮ್ಮನೆ ಸೀರೆ, ಆಗಿನ ಕಾಲಕ್ಕೆಲ್ಲ ಒಡವೆ ವಸ್ತ್ರ ಏನಿಲ್ಲ. ಅವಳಿಗೆ ಸ್ವಲ್ಪ ಒಂದು 11 ವರ್ಷ ಆದಮೇಲೆ ತಂದೆ ಅವ್ರ ಪತ್ತರ ಕೆಲಸ ಮಾಡ್ತಿದ್ರಲ್ಲ, ಓಂಕಾರ ಶೆಟ್ಟಿ ಅವರು ಬಂಗಾರದ ಕಿವಿ ಓಲೆಗಳನ್ನು ತೊಗೊಂಬಂದಿದ್ರಂತ. ಬಂಗಾರದ ಕಿವಿ ಓಲೆ ಹಾಕಿದ್ರಂತ ಮೊದಲೇ. ಆಮೇಲೆ ಅವ್ರ ಗುರುಗಳು ಬಂದಾಗ, ಗುರುಲಿಂಗ ದೇವರು ಬಂದಾಗ ಅವ್ರ ಕಿವಿಯಲ್ಲಿ ರುದ್ರಾಕ್ಷಿ ಕಿವಿ ಓಲೆ ಇತ್ತು. ರುದ್ರಾಕ್ಷಿ ಹಾಕ್ತಾರೆ, ರುದ್ರಾಕ್ಷಿ ಹಾಕೋತಾರಲ್ಲ ಮುನಿಗಳು, ಋಷಿಗಳು. ಆಗ ಗುರುಗಳು ರುದ್ರಾಕ್ಷಿ ಹಾಕ್ಕೊಂಡಿದ್ರಂತ. ಆವಾಗ ಅಷ್ಟೇ ಹಠ ಮಾಡಿ 6-8 ವರ್ಷದಲ್ಲೇ ಹಠ ಮಾಡಿ ಆ ಬಂಗಾರದ ರತ್ನದ ಓಲೆಯನ್ನು ತೆಗೆಸಿ ರುದ್ರಾಕ್ಷಿ ಓಲೆ ಹಾಕ್ಸ್ಕೊಂಡಿದ್ಲಂತ. ಅಪ್ಪನ ಕೈಲಿ ಹಠ ಮಾಡಿ ಆ ಗುರುಗಳ ಕಿವಿ ನಾನು ಬೇಕು ಅಂತ ಹಠ ಮಾಡಿ ಜಿದ್ದು ಮಾಡಿ ಅಳ್ತಾ ರಂಪ ಮಾಡಿ ಕಿವಿ ಓಲೆನ ರುದ್ರಾಕ್ಷಿ ಹಾಕೊಂಡು, ಏನಮ್ಮ ಇಷ್ಟೊಂದು ಬಂಗಾರ, ಓಂಕಾರ ಶೆಟ್ಟಿಯ ಮಗಳಾಗಿ ಪತ್ತಾರಿಕೆ ಮಾಡ್ತೀನಿ, ನಾನು ಪತ್ತಾರಿದ್ದೀನಿ, ನಾನು ಎಷ್ಟೊಂದು ಬಂಗಾರ ಇದೆ ನಮ್ಮ ಮನೆಯಲ್ಲಿ, ಬಂಗಾರ ಹಾಕೊಳ್ಬಿಟ್ಟು ರುದ್ರಾಕ್ಷಿ ಹಾಕೋತೀಯ ನಮ್ಮ ಅಂದ್ರೆ ನನಗಿದೇ ಬೇಕು ಅಂತ ಹಠ ಮಾಡಿ ಹಾಕ್ಸ್ಕೊಂಡಿದ್ರಂತ ಕಿವಿ ಓಲೆ. ಅಷ್ಟು ರುದ್ರಾಕ್ಷಿ ವಿಭೂತಿ ಅಂದರೆ ವಿಭೂತಿ 3 ಎಳೆ ವಿಭೂತಿ ಹಚ್ಚಿದೆ ಒಂದು ದಿನ ಇರಲಿಲ್ಲ. ಆ ಚಿಕ್ಕ ಮಗು ತಂದೆ ತಾಯಿ ಸಂಸ್ಕಾರನೂ ಇತ್ತು, ಅದು ಹುಟ್ಟು ಬಂದಿರೋ ಸಂಸ್ಕಾರ ಅದು ನಿಂಗಮ್ಮಂದು. ಹಾಗಾಗಿ ಆ ನಿಂಗಮ್ಮ ಅದು ಬಾಲ್ಯಾವಸ್ಥೆಯನ್ನು ಮಕ್ಕಳಾಗಿ ಕಲೀಲಿಲ್ಲ ಅವಳು. ಆ ಪೂಜೆ ಪುನಸ್ಕಾರಗಳು ಮಾಡ್ತಾ ಆ ದೈವಿಕತೆ ಅಂತ ಗುಣಗಳನ್ನು ಬೆಳೆಸ್ಕೊತ ಗುರುಲಿಂಗ ಜಂಗಮರು ಅವ್ರ ಬಳಿ ಹೋದಾಗೂ ಕೂಡ ಪೂಜೆ ಪುನಸ್ಕಾರ ವಚನ ಹೇಳ್ತಾ ಇದ್ದರೆ ಕುಂತು ಕೇಳೋಳು ಅಂತ. ಆ ಕಡೆ ಈ ಕಡೆ ಎಲ್ಲ ಮಕ್ಕಳ ಥರ ಚಲಪಿಲೆ ಆಗೋಳಲ್ಲ ಅಂತ ಕೂತು ಕೇಳೋಳು. ಏನೋ ಅವ್ರ ಪುರಾಣಕ್ಕೆ ಅವ್ರ ತಾಯಿ ಕರ್ಕೊಂಡು ಹೋದ್ರೆ ಎತ್ಕೊಂಡು ಹೋದ್ರೆ ಆ ಪ್ರವಚನ ಕೇಳಬೇಕಾದ್ರೆ ಅದು ತಲ್ಲೀನನಾಗಿ ಕೇಳ್ತಾ ಇದ್ಲಂತ. ಅಷ್ಟೇ 8-10 ವರ್ಷದ ಮಗು. ಆ ಥರ ಅವರು ಶಿವಭಕ್ತಿ ಆಗಿದ್ಲು. ಆ ಮಗುವಿನ ಇರಲಾಗೆ ಆ ಸಂಸ್ಕಾರ ಬಂದುಬಿಟ್ಟದ. ಅದು ಹುಟ್ಟು ಸಂಸ್ಕಾರ ಕೂಡ ಇದೆ ಅಲ್ಲ. ಹಾಗಾಗಿ ಆ ಮಗು ಇರ್ಲಾಕಾಗಿಯೇ ತನ್ನ ದೈವಿಕತೆಯನ್ನು ಅಲ್ಲಿಗೆ ತೋರಿಸ್ತಾ ಇದೆ. ಆಮೇಲೆ ಹಾಗೆ ವಯಸ್ಸಾಗ್ತಾಯಿದೆ, ಬೆಳೀತಾ ರೂಪು ಲಾವಣ್ಯ ಏನಂತೀರಿ ಚಿಮ್ಮುತ್ತಾ ಇದೆ. ಅಷ್ಟು ಚಲುವೆ ಅವಳು, ತುಂಬ ಚಲುವೆ ಅವಳು. ಆ ಚಲುವಿಕೆಯೇ ಅವಳಿಗೆ ಮಾರಕವಾಗ್ತದೆ ಒಂದು ದಿನ. ಅಷ್ಟು ಮುದ್ದಾಗಿ ಆ ನೀಳವಾದ ಮೂಗು, ಇಷ್ಟು ದೊಡ್ಡ ಕಣ್ಣುಗಳು, ಬಣ್ಣ ಅಂತೂ ಬಿಳಿಯ ಬಣ್ಣ, ಮತ್ತು ಬಿಳಿಯ ವಸ್ತ್ರಗಳನ್ನು ಧರಿಸ್ತಾ ಇದ್ಲ. ಬಿಳಿ ಶಾಂತಿಯ ಸಂಕೇತ ಅಲ್ವಾ, ಅದಕ್ಕೆ ಬಿಳಿ ಬಟ್ಟೆಯನ್ನು ಧರಿಸ್ತಾ ಇದ್ಲಂತ. ಯಾವಾಗಲೂ ಬಿಳಿ ಸೀರೆ ಉಟ್ಕೊತಾರೆ. ಇವಾಗ ಆಧ್ಯಾತ್ಮಿಕದಲ್ಲಿ ಇರೋರಿಗೆ ಸೈಲೆಂಟ್ ಕಲರ್ ಅಂದರೆ ಭಾಳ ಇಷ್ಟ ಆಗ್ತದೆ. ಅದಕ್ಕೆ ಬಿಳಿದು ಭಾಳ ಉಟ್ಕೊತಾರೆ. ಬಸವ ತತ್ವದಲ್ಲಿ ಅಲ್ಲಿ ಓಂ ಶಾಂತಿಯಲ್ಲಿ ನೋಡ್ರಿ, ಶಾಂತವಾಗಿರೋರಲ್ಲಿ ಶಾಂತಿಯ ಸಂಕೇತ ಅದು ಬಿಳಿ ಬಟ್ಟೆ. ಅದಕ್ಕಾಗಿ ಅವಳು ಕೂಡ ಬಿಳಿ ಬಟ್ಟೆನ ಯಾವಾಗ ನೋಡಿದ್ರು ಬಿಳಿ ಬಟ್ಟೆಗೆ ಇಷ್ಟಪಡ್ತಿದ್ಲಂತ. ರೇಷ್ಮೆ ಇವೆಲ್ಲ ಬಟ್ಟೆಗಳ ತಂದೆ ಮತ್ತು ದೊಡ್ಡ ಶ್ರೀಮಂತರಲ್ಲ, ರೇಷ್ಮೆ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಹಾಕೋ ರೇಷ್ಮೆ ಬಟ್ಟೆ ಹಾಕೋತಿರ್ಲಂತೆ. ಪ್ಯೂರ್ ಕಾಟನ್ ಬಟ್ಟೆ, ಅದು ಬಿಳಿ ಬಟ್ಟೆನೇ ಮೈ ಸುತ್ಕೊಂಡಿರೋಳಂತೆ ಚಿಕ್ಕ ಮಗು ಇರಬೇಕಾದ್ರೆ. ರೇಷ್ಮೆ ಅಂಗಿಗಳು ಎಲ್ಲ ಫ್ರಾಕ್ಗಳು ತಂದರೆ ಒಂದು ದಿನ ಹಾಕೋತಾ ಇರಲಿಲ್ಲ ಅಂತ. ಅವಳು ಸಾದಾ ಬಟ್ಟೆನೇ ಹಾಕೋತಾ ಇದ್ಲಂತ. ಅಲ್ಲಿಯೇ ಸಾಧಾರಣ ಜೀವನಕ್ಕೆ ಒಗ್ಗಿಕೊಂಡು ಬಂದಿರೋಳು. ಹಾಗಾಗಿ ಬೆಳೆಯುತ್ತಾ ಮಲ್ಮಲ್ ಬಿಳಿ ಸೀರೆ, ಅವಾಗಿನ ಬಿಳಿ ಸೀರೆ ಉಟ್ಕೊಂಡ್ರೆ ಆ ದೇವಿ ಹೇಗೆ ಕಣ್ಮುಂದೆ ನಮ್ಮಲ್ಲಿ ಕಲ್ಪನೆ ಮಾಡ್ಕೊಬೇಕು, ನಾವು ಇಮ್ಯಾಜಿನೇಷನ್ ಮಾಡ್ಕೊಬೇಕು ಹೇಗೆ ಕಾಣ್ತಾಳಂತೆ. ಆ ನೀಳವಾದ ಕೂದಲು, ಉದ್ದನೆಯ ಕೂದಲಕ್ಕೆ ಕಪ್ಪು ಉದ್ದನೆಯ ಕೂದಲು, ಆ ಬೆಳ್ಳಗೆ ಮುಖ, ಆ ಬಿಳಿ ವಸ್ತ್ರ, ಎಷ್ಟು ಚಂದ ಕಾಣಿಸ್ಬೇಡ ತಾಯಿ ಅಕ್ಕ ಮಾದೇವಿ. ಹಾಗೆ ಆ ಚಲುವಿಕೆನೇ ಅವಳಿಗೊಂದಿನ ಮುಳುವಾಗಿಬಿಡ್ತದೆ ಚಂದ. ಹಾಗೆ ವಯಸ್ಸಾಗ್ತಾಯಿದ್ವು, 16-18 ವಯಸ್ಸದವಳಾದಳು. 16 ವಯಸ್ಸಾಗ್ತದೆ. ಮಹಾದೇವಿಯ ಪವಿತ್ರ ಸೌಂದರ್ಯದಿಂದ ಆಕರ್ಷಿತನಾಗಿ ಉಡತಡಿ ಪಟ್ಟಣದ ಜೈನ ರಾಜ ಕೌಶಿಕ ಮಹಾರಾಜ ಮದುವೆ ಆಗ್ಲಿಕ್ಕೆ ಬಯಸ್ಬಿಟ್ಟ. ಒಂದು ದಿನ ದಿಬ್ಬಣ ಬರ್ತಾಯಿತ್ತು, ಸುಮ್ಮನೆ ನೋಡೋಕ್ಕಿಲ್ಲ, ಏನು ಶೃಂಗಾರ ಮಾಡ್ಕೊಂಡಿಲ್ಲ, ಏನಿಲ್ಲ. ಅವ್ರ ಮನೆ ಮಾಡಿ ಮೇಲೆ, ಅದು ಅವ್ರ ಗೆಳತಿ
ಬಾ ಅಂತ ಒತ್ತಾಯ ಮಾಡಕ್ಕೆ ಅವಕ್ಕೆಲ್ಲ ಇಷ್ಟ ಆಗಲ್ಲಲ್ಲ ಅವರಿಗೆ. ಇದು ಪ್ರಾಪಂಚಿಕ ಜೀವನದ ಇಷ್ಟ ಆಗಲ್ಲ. ನಾ ಸುಮ್ಮನೆ ಕೂತ್ಕೋತೀನಿ ಅಂದರೂ ಕೂಡ ಅವಳ ಗೆಳತಿ ಚಂಚಲ ಶೈಲಜೆ ಕರ್ಕೊಂಡು ಹೋಗಿ ನೋಡೋಣ ಬಾ ದಿಬ್ಬಣ ಬಂದದ, ಇವಾಗ ಮಹಾರಾಜರು ಬರ್ತಾಯಿದ್ದಾರೆ. ಯಾಕಂದ್ರೆ ಮಹಾರಾಜ ಒಂದು ರಾಜ್ಯನ ಗೆದ್ದು ಬರ್ತಾಯಿದ್ದಂಥ ಊರ ಅಕ್ಷಿಯಿಂದ ಅವನಿಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾ ಇರ್ತಾರೆ. ಅವಾಗ ಗೆದ್ದಾಗ ಹಾಗಾಗಿ ಬರಬೇಕಾದ್ರೆ ಆ ಸಂಭ್ರಮನ ನೋಡೋಣ ಬಾ ಅಂಥೇಳಿ ಮಾಳಿಗೆ ಮೇಲೆ ಕರ್ಕೊಂಡು ಬಂದಿರ್ತಾಳೆ ಅವಳಿಗೆ. ಯಾರಿಗೆ? ಅಕ್ಕ ಮಾದೇವಿ. ಅವಳು ಬೇಡ ಅಂದರೂ ಕೂಡ ಆವಾಗ ಕರ್ಕೊಂಡು ಬಂದಾಗ ಈ ಕೌಶಿಕ ಮಹಾರಾಜನ ನೋಟ ಅವಳ ಮೇಲೆ ಬಿಡ್ತದೆ. ಅವಾಗ ಅವನೇನಂತ ಅವಾಗ ನೋಡಿ ಆ ಸೌಂದರ್ಯ ಆಕರ್ಷಿಸವಾಗಿ ಬಿಡ್ತೈತೆ. ಅವಳು ಚಲುವಿಕೆ, ಆ ಸಾಧಾರಣ ಬಟ್ಟೆಯಲ್ಲೇ ಆ ಚಲುವಿಕೆ, ಆ ಕಣ್ಣು ಕುಕ್ಕು ಅಂತಿರ್ತೈತಿ ಆ ಸೌಂದರ್ಯ ಅವಳದು. ಹಾಗಾಗಿ ಆ ಕೌಶಿಕ ಮಹಾರಾಜ ಮದುವೆ ಆಗ್ತೀನಿ ನಾನು ಅಂಥೇಳಿ ಅದಕ್ಕಾಗಿ ಸಂಬಂಧ ಬೆಳೆಸಲು ತನ್ನ ದಾಸಿಯರಿಗೆ, ತನ್ನ ಮಂತ್ರಿಗಳಿಗೆ ಅವ್ರ ಮನೆಗೆ ಕಳಿಸ್ತಾನೆ. ನಿರ್ಮಲಾ ಶೆಟ್ಟಿ ಸುಮತಿಗೆ ಇಷ್ಟ ಇರಲಿಲ್ಲ. ಮಗಳಿಗೆ ಕೊಡೋದು, ಇನ್ನು ಸಣ್ಣ ಮಗಳೆಲ್ಲ ಏನು ಇಷ್ಟ ಇರಲಿಲ್ಲ. ಏನದು ಮಗು ಮುಂದೆ ಏನದೇನೋ ಈಗೇನಂತ ಸುಮ್ಮನೆ ಇಷ್ಟ ಇರಲಿಲ್ಲ. ಆದ್ರೆ ನಿರ್ಮಲಾ ಶೆಟ್ಟಿ ಸುಮತಿ ಹೆಗ್ಗಡತಿರ ರಾಜನ ಆಸೆಯನ್ನು ಈಡೇರಿಸಿದರೆ ನಿಮಗೆ ರಾಜ ದಂಡನೆ ನೀಡ್ತಾರೆ ಎಂದು ಹೆದರಿಸಿದರು. ನೋಡ್ರಿ ಅಲ್ಲಿಗೇನೆ ರಾಜ, ನೀವು ನನ್ನ ಮಗುನ ಮದುವೆ ಮಾಡಿ ಕೊಡಿದ್ರಿ ಅಂದ್ರೆ ನಿಮಗೆ ಶಿಕ್ಷೆ ಮಾಡ್ತಾರೆ, ಅವ್ರು ಶಿಕ್ಷೆಗಳು ಉಗುರಿ ಮಾಡ್ತಾರಂತ ತಿಳಿಸ್ತಾರೆ ಅವ್ರ ದಾಸಿಯರು ಎಂದು ಹೇಳ್ತಾರೆ. ಆಗ ನಿರ್ಮಲಾ ಶೆಟ್ಟಿ ಸುಮತಿ ಮದುವೆಯ ನಿರ್ಧಾರ ತಮ್ಮ ಮಗಳ ಮೇಲೆ ಇಚ್ಛೆ ಬಿಟ್ಟರು. ಮತ್ತು ಆ ಮದುವೆ ಮಾಡ್ಕೊಳ್ಳೋಕೆ ಇನ್ನೂ ಸಣ್ಣ ಮಗಳು, ನೋಡೋಣ ಬಿಡುವಂಥ ಮಗಳ ಮೇಲೆ ಹಾಕಿದ್ರೆ ಅಂತೇಳಿ ಮಗಳ ಮೇಲೆ ಹಾಕಿಬಿಡ್ತಾರೆ ಅವರು. ಆಗ ಇಚ್ಛೆ ಬಿಟ್ಬಿಡ್ತಾರೆ ಅವಳ ಮೇಲೆ. ಮಾದೇವಿ ಕೌಶಿಕ ದುರಾಸೆ ಅರ್ಥವಾಯ್ತದ. ಮಾದೇವಿಗೆ ಕೌಶಿಕನ ದುರಾಸೆ ಅರ್ಥ ಆಗ್ತದ. ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಹಾಗೆ ಏನದು ನೋಡಿ ಶಾರೀರಿಕ ನೋಡಿ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆ ಆಗ್ತಾನಂತ ಅರ್ಥ ಆಗಿಬಿಡ್ತೈತೆ ಅವನಿಗೆ. ಆಕೆ 3 ಷರತ್ತನ್ನು ಅನುಸಾರವಾಗಿ ಅವನ ಮದುವೆ 3 ಷರತ್ತು ಹಾಕ್ತಾಳೆ. 3 ಷರತ್ತು ಹಾಕಿ ಇಲ್ಲಾಂದ್ರೆ ಏನು ಮಾಡ್ತಾರೆ, ತಂದೆ ತಾಯಿಗೆ ಶಿಕ್ಷೆ ಕೊಡ್ತಾರೆ, ಕಾರಾಗೃಹಕ್ಕೆ ಸೇರಿಸ್ತಾರೆ. ಈ ತಂದೆ ತಾಯಿ ನನ್ನಿಂದ ನನ್ನ ತಂದೆ ತಾಯಿಗೆ ಘೋರವಾದ ಶಿಕ್ಷೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನಾಗುತ್ತೆ ನೋಡೋಣ, ತಂದೆ ತಾಯಿಯರನ್ನು ಬಿಡಿಸೋಣ, ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳೋದು ಏನು ಮಾಡ್ತಾಳೆ, ತಂದೆ ತಾಯಿಯರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾಳೆ, 3 ಷರತ್ತು ಹಾಕಿ ಒಪ್ಕೋತಾಳೆ. 3 ಷರತ್ತು ಹಾಕಿ ಒಪ್ಕೊಂಡು, ಯಾವ ಷರತ್ತಂದ್ರೆ ಅನುಸಾರವಾಗಿ ಅವನ್ನ ಮದುವೆ ಆಗ್ತಾಳೆ. ಷರತ್ತಿನ ಪುಲ್ಕ ಹೋದಾತ ದೈಹಿಕ ಸಂಬಂಧವನ್ನು ಬೆಳೆಸಬಾರದು, ದೈಹಿಕ ಸಂಬಂಧಕ್ಕೆ ಒತ್ತಾಯ ಮಾಡಬಾರ್ದು ಅಂತ ಹೇಳ್ತಾ. ಸದಾ ಶಿವಪೂಜೆ ಮಾಡುವ ಸ್ವಾತಂತ್ರ್ಯ, ನನಗೆ ಸದಾ ಶಿವಪೂಜೆ ಮಾಡುವ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳ್ತಾ. ಜ್ಞಾನಿಗಳ ಜೊತೆ ಮಾತನಾಡುವ ಸ್ವಾತಂತ್ರ್ಯ, ಜ್ಞಾನಿ ಅಂದರೆ ಸತ್ಸಂಗ, ಜ್ಞಾನ, ಗುರುಗಳು ಬಂದಾಗ ಈ ಥರ ಎಲ್ಲ ನನಗೆ ಸ್ವಾತಂತ್ರ್ಯ ಕೊಡಬೇಕು. ನೀವು ನಿಮ್ಮ ಹತ್ರ ಬಂದಿದ್ದ ತಕ್ಷಣ ಕಟ್ಟಪ್ಪಣೆ ಇರ್ಲಿಕ್ಕಾಗಲ್ಲ, ನನಗೆ ಇವು 3 ಅಪ್ಪಣೆ ಕೊಡ್ರಿ, ಸ್ವತಂತ್ರ ಕೊಡ್ರಿ, ನಿಮ್ಮ ಮದುವೆ ಆಗ್ತೀನಿ ಅಂತ ನಿಬಂಧನೆಗಳು ಹಾಕ್ತಾಳೆ. ಅವನು ಮದುವೆ ಆದರೆ ಸಾಕು ಬಿಡು, ಮನೆಗೆ ಬಂದಮೇಲೆ ಏನಾರು ಮಾಡ್ಕೊಂತ ಏನೋ ಅವನಿಗೆ ಕಾಮುಕರಿಗೆ ಕಣ್ಣೇ ಇರಲ್ಲ ಅಂತ, ಕಣ್ಣಿಗೆ ಏನು ಕಾಣಿಸ್ತದೆ ಅಂತ ಗೊತ್ತೇ ಆಗಲ್ಲ, ಅದೇನೋ ಒಂದು ಗುಂಗಲ್ಲಿ ಇರ್ತಾರೆ ಅವ್ರು ಕಾಮುಕರು. ಹಾಗಾಗಿ ಅವ್ರು ಏನು ಹಾಕ್ಯಾಳ ನಿಬಂಧನೆಗಳಂತ ಗೊತ್ತಿಲ್ಲಾರ್ದೇ ಅರ್ಥ ಮಾಡ್ಕೊಳ್ಳಾರ್ದೇ ಹೌದು ಆಯಿತು ಅಂತ ಅದು ಒಪ್ಪಿಗೆ ಕೊಟ್ಟು ಮದುವೆ ಆಗ್ತಾನೆ. ಕೌಶಿಕ ಮಹಾರಾಜ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಆತುರದಲ್ಲಿ ಮದುವೆ ಆಗಿ ಅರಮನೆಗೆ ಕರೆದುಕೊಂಡು ಹೋದನು. ಅರಮನೆಗೆ ಹೋದ ಮೇಲೆ ಮಾದೇವಿ ಸದಾ ಕಾಲ ಶಿವನ ಪೂಜೆ ಇರುತ್ತಿದ್ದಳು. ಆದರೆ ಕೌಶಿಕನಿಗೆ ಸರಿ ಬರಲಿಲ್ಲ. ಅವನಿಗೆ ಬೇಕಾಗಿರೋದು ಮದುವೆ ಮಾಡಿ ಸರಸ ಸಲ್ಲಾಪ ಮಾಡ್ಬೇಕನ್ನ ಅವಳು ನಿಬಂಧನೆ ಪ್ರಕಾರ ಮದುವೆ ಆದರೂ ಒಳಗೆ ಹೋದಳು, ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಲು ಅವಳು ಇರುತ್ತಿದ್ದಳು. ಆದರೆ ಕೌಶಿಕ ಸರಿ ಬರಲಿಲ್ಲದು. ಅದಕ್ಕೆ ಕೌಶಿಕ ಪೂಜೆ ನಿಲ್ಲಿಸಿ ತನ್ನ ದೈಹಿಕ ಸಂಬಂಧಕ್ಕೆ ಒತ್ತಾಯಿಸಿದನು. ಆವಾಗ ಈ ನಿಬಂಧನೆಗಳನ್ನು ನೋಡ್ದ ತಾಳ್ದ ಅವನಿಗೆ ಕಾಮುಕರಿಗೆ ತಾಳಕ್ಕಾಗಲ್ಲ. ಹಾಗಾಗಿ ಅವಳಿಗೆ ಸಂಬಂಧಕ್ಕೆ ಒತ್ತಾಯ ಮಾಡ್ತಾನೆ. ತಪ್ಪು ಮಾಡಿ ಮಾದೇವಿ ಷರತ್ತು ಮುರಿದು ಮುರಿದ್ಬಿಟ್ಟ. ತಪ್ಪು ಮಾಡಿದ್ನಲ್ಲ, ಒತ್ತಾಯ ಮಾಡಿ ಷರತ್ತು ಮುರಿದು, ಹೀಗಾಗಿ ಅವನನ್ನು ತ್ಯಜಿಸಿ ತನ್ನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ ಮನಸಾರ ಮದುವೆ ಆಗಿದ್ದೀನಿ ನಾನು ಹೇಳ್ತಾಳೆ ಅವನಿಗೆ. ನಾನು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಮನಸಾರ ನಾನು ಮದುವೆ ಆಗಿದ್ದೀನಿ ಅಂತ ತಿಳಿಸ್ತಾಳೆ. ಆಭರಣಗಳ ಬಟ್ಟೆಗಳು ತ್ಯಜಿಸಿ ಏನು ಹೇಳ್ತಾಳೆ ನೋಡ್ರಿ, ತನ್ನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನನ್ನು ಮಾನಸಿಕವಾಗಿ ಮದುವೆಯಾಗಿದ್ದಳು. ಆಭರಣಗಳ ಬಟ್ಟೆಗಳು ತ್ಯಜಿಸಿ ನಗ್ನವಾಗಿ ನಡೆದಳು ಮಾದೇವಿ. ಶಿವನ ಹುಡುಕಾಟದಲ್ಲಿ ಹೊರ ನಡೆದಳು. ಅವಳಿಗೆ ಭೂತ ಹಿಡಿದಿದೆ ಎಂದು ರಾಜ ಅವನನ್ನು ಮರೆತ.
ಅವಳಿಗೆ ಭೂತ ಹಿಡ್ದದ, ಅದು ಹಿಂಗೆ ಬಟ್ಟೆ ಹಾಕ್ಕೊಳ್ಳಾರ ಹೋದ್ಲಲ್ಲ, ಸೆರಗ ಹಿಡಿದು ಜಗ್ಬಿಟ್ಟ ಅವನು. ತಗೋ ನಿನ್ನ ಸೆರಗ ಅಂಥೇಳಿ ಎಸೆದು ಬಿಡ್ತಾಳಕ್ಕೆ. ಅವನು ಆ ನಿಬಂಧನೆ ಮೀರಿದ್ನಲ್ಲ, ಪೂಜೆ ಕೂತಿದ್ಲು, ಹಿಂದೆ ಬಂದು ಅವಳ ಮೇಲೆ ಆಸೆಯಿಂದ ಹಿಂಗೆ ಸೆರಗ ಹಿಡಿದ್ಬಿಟ್ಟ. ಸೆರಗ ಹಿಡಿದ್ಮೇನ ಅವಳು ಏನು ಮಾಡ್ತಾಳೆ, ತಗೋ ನಿನ್ನ ಸೆರಗ, ಈ ದೈಹಿಕ ಸಂಬಂಧಕ್ಕೆ ನೀವು ಈ ಥರ ಮಾಡ್ತಾ ಇದ್ದೀಯಲ್ಲ ಅಂತ, ಏನಿದೆ ಈ ನರಕ, ಇದು ನೋಡು ನರಕ ಅಂಥೇಳಿ ಏನು ಮಾಡ್ತಾಳೆ, ಬಟ್ಟೆನ ಬಿಚ್ಚು ಅವನ ಮುಖದ ಮೇಲೆ ಎಸೆದು ಬಿಡ್ತಾಳೆ. ಆಗ ನಗ್ನವಾಗಿ ಮಹಾದೇವಿ ಶಿವನ ಹುಡುಕಾಟದಲ್ಲಿ ಹೊರಗೆ ನಡೆದಾಳು. ನಗ್ನವಾಗಿಯೇ ಹೊರಗೆ ಓಡಿ ಹೋಗ್ತಾಳೆ. ಅವ್ರು ಒಂದು ಇವನಿಗೆ ಒಂಥರ ಆದ್ರೆ ಅವಳಿಗೆ ಒಂಥರ, ಅವಳು ಭಕ್ತಿ ಭಾವದಲ್ಲಿ ಮರೆತಾಳೆ, ಇದು ಕಾಮಕದಲ್ಲಿ ಮರೆತಾನೆ ಅವನು ಜ್ಞಾನ. ನಗ್ನವಾಗಿ ಮುಂದೆ ಶಿವನ ಹುಡುಕಾಟದಲ್ಲಿ ಹೊರ ನಡೆದಳು. ಅವಳಿಗೆ ಭೂತ ಹಿಡಿದಿದೆ ಎಂದು ರಾಜ ಅವನನ್ನು ಮರೆತ. ಮಾದೇವಿ ತನ್ನ ಮನ ಶ್ರೀಶೈಲ ಮಲ್ಲಿಕಾರ್ಜುನ ಅರ್ಪಿಸಿ ಬಟ್ಟೆಗಳ ತ್ಯಾಗ ಮಾಡಿ ತನ್ನ ರೋಮಗಳಿಂದ ಶರೀರ ಮರೆ ಮಾಡಿಸಿಕೊಂಡು ಕಾಡು ಸೇರಿದಳು. ಅವಾಗ ಕಾಡು ಸೇರ್ತಾಳೆ. ಅವಾಗಂತಾಳ ಗಿಡ ಮರಗಳ ಪಕ್ಷಿ ನದಿ ಪ್ರಾಣಿಗಳ ಜೊತೆ ಗೆಳತನ ಮಾಡಿಸೋದಾತಾಳ. ಅವಾಗಂತಾರ ಅವನಿಗಂತಾರ ಇವ್ರಿಗೊಂದಾದ್ರೆ ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ನಡೆ ಬಿಡು ಸೆರಗ ಅಂಥೇಳಿ ಏನು ಹೇಳ್ತಾಳೆ, ನನಗೊಂದು ಚಿಂತೆ, ನನ್ನ ಚೆನ್ನಮಲ್ಲಿಕಾರ್ಜುನ ಒಲಿತಾನಿಲ್ಲ ಅಂತ ನನ್ನ ಚಿಂತೆ ಆದ್ರೆ ನಿನಗೆ ಕಾಮದ ಚಿಂತೆ. ಎಮ್ಮೆಗೊಂದು ಚಿಂತೆಯಾದರೆ ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಎನಗೆ ಎನ್ನ ಒಡೆಯ ಚೆನ್ನಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ, ಬಿಡು ಮರುಳೆ ಸೆರಗ ಅಂಥೇಳಿ ಬಿಡಿಸ್ಕೊತ. ಆವಾಗ ಬಿಡಿಸ್ಕೊಂಡು ಹಂಗೆ ಎಮ್ಮೆಗೆ ಚೆನ್ನಾಗಿ ಹುಲ್ಲು, ಇದ್ರ ಅರ್ಥ ನೋಡ್ರಿ, ಎಮ್ಮಿಗೊಂದು ಚಿಂತೆ ಆದ್ರೆ ಚಿಂತೆ ಅಲ್ಲ, ಎಮ್ಮಿಗೆ ಚೆನ್ನಾಗಿ ತಿನ್ನಿಸಿ ಬೆಳೆಸಿ ಅನ್ನೋದು ಹಾಲು ಕೊಡ್ತಾವೆ ಅಂಥೇಳಿ, ಚೆನ್ನಾಗಿ ಹಾಲು ಕೊಡಬೇಕಂತ. ಸಮಗಾರನಿಗಿನ ಎಮ್ಮೆ ಚಂದ ಬೆಳೆದ್ರೆ ದಷ್ಟು ಪುಷ್ಟ ಆದ್ರೆ ಚರ್ಮ ಚೆನ್ನಾಗಿ ಬರ್ತದೆ, ದಪ್ಪ ಆಗ್ತದೆ, ಚಪ್ಪಲಿ ಹೊಲಿಬೋದು ಅಂತ. ಧರ್ಮವಂತರಿಗೆ ಯಾವಾಗ ಒಳ್ಳೆಯ ಸ್ವಾಧ್ಯಾಯ ಮಾಡಬೇಕೆನ್ನುವುದು ಇಷ್ಟ. ಈಗ ನೋಡ್ರಿ, ನಾವು ಧ್ಯಾನದಲ್ಲಿ ಬಂದೀವಿಲ್ಲ, ಏನೇನೋ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾವು ಧ್ಯಾನ ಮಾಡೋದು, ಪತ್ರಿಕೆಗಳು ಕೊಟ್ಟಾರ ಧ್ಯಾನ ಮಾಡೋದು, ಏನಾದರೂ ಸ್ವಲ್ಪ ತಪ್ಪು ಒಪ್ಪು ನಮಗೆ ತಿಳಿದಂಗೆ 4 ನುಡಿನ ಇನ್ನೊಬ್ಬರಿಗೆ ಹೇಳೋದು. ಅದಕ್ಕಾಗಿಯೇ ನೋಡ್ರಿ ಇದು ದಿಢೀರಂತ ಮಾಡ್ತಾ ಇರೋದು ಬಂದು. ಹಾಗೆ ಧರ್ಮವಂತರಿಗೆ ಏನಾಗ್ತದ, ಒಳ್ಳೆಯ ಸ್ವಾಧ್ಯಾಯ ಮಾಡ್ಬೇಕು ಅನ್ನಿಸ್ತದ. ಕರ್ಮಿಗಳಿಗೆ ಯಾರ ಮೋಸ ಮಾಡಲಿ, ಕರ್ಮಿಗಳಿಗೆ ಈ ಪ್ರಪಂಚಕ್ಕೆ ಕರ್ಮ ಮಾಡ್ತಾ ಇರ್ತೀವಲ್ಲ ಸಂಸಾರದಲ್ಲಿ, ಯಾರಿಗೆ ಮೋಸ ಮಾಡಲಿ, ಯಾರಿಗೆ ಇದು ಮಾಡಲಿ, ವಂಚನೆ ಮಾಡಲಿ, ಯಾರ ಮೇಲೆ ಮನೆ ಹಾಳು ಮಾಡಲಿ ಅಂತ ಅಂತಿರ್ತೇವೆ ಅಂತ. ಎನಗೆ ಎನ್ನ ಚೆನ್ನಮಲ್ಲಿಕಾರ್ಜುನ ಒಲಿಯನೆಂಬ ಚಿಂತೆ, ಕಾಮುಕನಿಗೆ ಕಾಮದ ಚಿಂತೆ. ಕಾಮ ನೆತ್ತಿಗೆ ಏರಿದಾಗ ಅಕ್ಕ ತಂಗಿ ಯಾರು ಅಂತ ತಿಳಿಯಲ್ಲ. ಕಾಮ ನೆತ್ತಿಗೇರ್ತು ಅಂದ್ರೆ ಏನು ತಪ್ಪು ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ ಅಂತ ತಿಳಿತಾಳೆ, ಯಾರು ಅಂತ ತಿಳಿಯಲ್ಲ. ನಿನಗೆ ಚಿಂತೆ ಬಿಡು ಸೆರಗ ಅಂತ ಅಂತಾಳವಾಗ. ಎಲ್ಲ ಬಟ್ಟೆ ಎಸೆದು ನಗ್ನವಾಗಿ ಅರಮನೆ ತೊರೆದು ನಡೀತಾಳೆ ಮಾದೇವಿ. ಭಾಳ ಕಷ್ಟ, ಯಾಕಂದ್ರೆ ನಾವು ಇದು ಮನೆ ಸಂಸಾರ ಮಾಡ್ಕೊಂಡು ಇದು ನಾವು ಕಷ್ಟ ಅಂತೀವಿ. ಅಕ್ಕ ಮಾದೇವಿ ಬಂದಂಥ ಕಷ್ಟ ಯಾರಿಗೂ ಬಂದಿಲ್ಲ. ಅವಳಿಗೂ ಆಧ್ಯಾತ್ಮಿಕ ಕಡೆ ಒಲವು, ಈ ಕಡೆ ಪ್ರಾಪಂಚಿಕದಲ್ಲಿ ಗೆದ್ದು ಹೋಗ್ಬೇಕಲ್ಲ, ಬಿಡಬೇಕಲ್ಲ, ಸಮಾಜ ಬಿಡುವುದಿಲ್ಲ. ಹಾಗಾಗಿ ಏನಾಗ್ತದ, ಬಿಡು ಸೆರಗಂತ ಮನೆ ಬಿಟ್ಟು ನಡೀತಾಳೆ. ಆಗ ತಂದೆ ತಾಯಿ ಗೆಳತಿಯರು ಮಹಾದೇವಿಯನ್ನು ನೋಡಿ ದಿಗ್ಭ್ರಾಂತರಾಗ್ತಾರೆ. ಹಂಗೆ ಬಂದು ಊರು ಹೊರಗೆ ಹಂಗೆ ತನ್ನ ರೋಮ ಕೂದಲುಗಳಿಂದನೇ ಮೈ ಮುಚ್ಕೊಂಡ್ಬಿಡ್ತಾಳೆ ಅವ ಅಕ್ಕ ಮಹಾದೇವಿ. ಮುಚ್ಕೊಂಡು ಬಂದು ತಂದೆ ತಾಯಿ ನೋಡಿ ಮಹಾದೇವಿಯನ್ನು ನೋಡಿ ಅವರ ತಾಯಿ ಉಡುತಡಿಯಲ್ಲಿ ಅಕ್ಕ ತಾಯಿ ನೋಡಿ ದಿಗ್ಭ್ರಾಂತಳಾಗ್ತಾಳೆ. ಹರಿಯದ ಮಗಳು, 16 ವರ್ಷದ ಮಗಳು, 18 ವರ್ಷದ ಮಗಳು ಬಟ್ಟೆ ಇಲ್ಲಾರ್ದೆ ಮೈ ಮೇಲೆ ರೋಮ ಹಾಕ್ಕೊಂಡು ಹೊರಗಡೆ ಬಂದುಬಿಟ್ಟಾಳಲ್ಲ, ಏನಾಯ್ತು ಇವಳಿಗೆ ಅಂತ ತಾಯಿ ಮನದಲ್ಲೇ ಮರುಗ್ತಾಳೆ. ಮತ್ತು ಹರಿಯದ ಮಕ್ಕಳು ಏನು ಹುಚ್ಚಿಗೆ ಹಿಡಿತೇನೋ ಅಂಥೇಳಿ ಅಂದ್ಕೊಂಡು ಗಾಬರಿಯಾಗಿ ಮನದಲ್ಲೇ ಮರುಗ್ತಾಳೆ. ಮಗಳು ಇದ್ಯಾಕೆ ಹಿಂಗೆ ಮಾಡಾಕತ್ತಾವ ಹುಚ್ಚು ಅಂತೇಳಿ. ನಿಲ್ಲು, ಬಟ್ಟೆ ತಗೋ, ಬಟ್ಟೆ ಉಡು, ಹೋಗಬೇಡ ಅಂತ ತಡಿತಾಳೆ ಮಗಳಿಗೆ. ಯಾರೋ ತಾಯಿ ಸುಮತಿ ನಿಂಗಮ್ಮ. ಅವಾಗಂತಾಳ, ಇರು, ಬಟ್ಟೆ ಉಟ್ಕೋ, ತಡಿ, ಉಡು, ಹೋಗಬೇಡ, ತಡಿ ಅಂತ ಅಂತಾರಲ್ಲ. ಅಂದ್ರೆ ಅದಕ್ಕೇ ಆ ಊರಿಗೆ ಉಡತಡಿ ಅಂತ, ಉಡುತಡಿಯಲ್ಲಿ ತೆಗಿತಾಳಲ್ಲ ಅವಳು, ಉಡತಡಿ ಇರ್ತಲ್ಲ, ಉಡುತಡಿ ಊರಿಗೆ ಹೆಸರು ಬರಲ್ಲ ಕಾರಣ ಇದೇ ಕಾರಣ. ತಾಯಿ ಮಗಳಿಗೆ ಉಟ್ಕೋ, ನಿಂದ್ರು, ಬಟ್ಟೆ ಉಟ್ಕೋ, ಬಟ್ಟೆ ಉಟ್ಕೋ, ಉಡು ತಡಿ ಅಂತ ಹೇಳ್ತಲ್ಲ, ಅದಕ್ಕಾಗಿ ಅಂತ ಊರ ಹೆಸರಾಗ್ತದೆ. ಆಗ ಉಡುತಡಿ ಅಂದು ಹೆಸರಾಯಿತು. ತಾಯಿ ಕೇಳ್ತಾಳ, ಹಸಿವಾದ್ರೆ ಏನು ಮಾಡ್ತಿದ್ದಿ?
ಎಲ್ಲಿ ಊಟ ಮಾಡ್ತೀನಿ ನೀನು? ಮತ್ತು ನೀರಡ್ಸಾದ್ರೆ ಎಲ್ಲಿ ಕುಡಿತೀನಿ ನೀನು ಊರ? ನೀನು ಎಲ್ಲಿ ಮಲ್ಕೋತೀನಿ ನೀನು ಅಂತ ತಾಯಿಗೆ ಅದರಲ್ಲೂ ನೋವಲ್ಲ. ಆಗ ನೀನು ಎಲ್ಲಿ ಹಿಂಗೆ ಒಬ್ಬಳು ಇಂಥ ಹೊರೆದು ವಯಸ್ಸು ತೊಗೊಂಡು ಚಿಕ್ಕ ಮಗಳು ಹಸಿವಾದ್ರೆ ಏನು ಮಾಡ್ತೀನಿ? ನೀರಡ್ಸಾರು ಮಾಡ್ತೀನಿ, ನಿದ್ದೆ ಬಂದ್ರೆ ಎಲ್ಲಿ ಮಲ್ಕೋತೀನಿ ನೀನು ಅಂತ ಕೇಳ್ತಾಳೆ. ಆಗ ಮಾದೇವಿ ಹೇಳ್ತಾಳೆ, ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅಂತ. ಮತ್ತು ಏನತ್ತ, ಹಸಿವಾದೋಡೆ ಭಿಕ್ಷಾನ್ನಗಳುಂಟು. ತಾಯಿಗೆ ಹೇಳ್ತಾಳೆ ನೋಡ್ರಿ ಮಗಳು, ಈ ಥರ ಹೇಗೆ ಸಮಾಧಾನ ಮಾಡ್ಕೊಬೇಕು ತಾಯಿ ಅದವಳು. ಹಸಿವಾದೋಡೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಬಾವಿಗಳುಂಟು, ತೃಷೆಯಾದರೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲುಗಳುಂಟು, ಶಯನಕ್ಕೆ ಹಾಳು ದೇಗುಲುಗಳುಂಟು, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಆತ್ಮಸಂಗಾತಕ್ಕೆ ನೈನನಗುಂಟು, ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಅಂತ ತಾಯಿಗೆ ಹೇಳ್ತಾಳೆ. ಹಸಿವಾದ್ರೆ ಭಿಕ್ಷೆ ಬೇಡ್ತೀನಿ, ನೀರಸಾದ್ರೆ ಕೆರೆ ಬಾವಿಗಳು ಇದು ಮಾಡ್ತೀನಿ, ನಿದ್ದೆ ಬಂತಂದ್ರೆ ಅಲ್ಲಿ ಹಾಳು ಗುಡಿಗಳಿರ್ತಾವೆ ಅಲ್ಲಿ ಮನ್ಕೊತೀನಿ, ನಿನ್ನ ಜೋಡಿ ಯಾರು ಇರ್ತಾರಂದ್ರೆ ಚನ್ನಮಲ್ಲಿಕಾರ್ಜುನ ನನ್ನ ಜೊತೆಯಾಗಿರ್ತಾನ ಅಂತ ಹೇಳ್ತಾ. ಇದೇನು ಹುಚ್ಚ ಮೊಬ್ಬ ಅಂತ ತಾಯಿಗೆ ಇದಾಗ್ಬಿಡ್ತದೆ. ಉಡುತಡಿಯನ್ನು ತ್ಯಾಗ ಮಾಡಿ ಕಲ್ಯಾಣದತ್ತ ಹೊರಟಳು ಮಾದೇವಿ. ಉಡುತಡಿ ಬಿಟ್ಟು ತಾಯಿಗೆ ಇಷ್ಟು ಹೇಳಿಬಿಟ್ಟು ಹಂಗೆ ನಿಲ್ಲಾರ್ದೆ ಕಲ್ಯಾಣದ ವೈರಾಗ್ಯದ ನಿಧಿಯಾಗಿ ದಿಗಂಬರವಾಗಿ ಚಿಲಿಪಿಲಿ ಎಂದು ಹಾಡುವ ಹಕ್ಕಿ ಪಕ್ಷಿಗಳಿಗೆ ಕೇಳ್ತಾಳ. ಅರಣ್ಯಕ್ಕೆ ಬಿದ್ದಳು, ಕಾಡಲ್ಲಿ ಬಿದ್ದಳು, ಎಲ್ಲ ಉಡುತಡಿ ತ್ಯಾಗ ಮಾಡಿ ಕಲ್ಯಾಣದತ್ತ ನಡ್ತಾಳೆ. ವೈರಾಗ್ಯದ ನಿಧಿ ಆಗಿಬಿಡ್ತಾಳು. ವೈರಾಗ್ಯವಾದಾಗ ಯಾವುದು ಏನೋ ಕಣ್ಣಿಗೆ ಬೇಕಾಗಿಲ್ಲ ಅನ್ನಿಸ್ತದೆ. ವೈರಾಗ್ಯ ಆಯಿತು ಅಂದ್ರೆ ಹಕ್ಕಿ ಪಕ್ಷಿಗಳಿಗೆ ಕೇಳ್ತಾಳ, ಸ್ವರವೆತ್ತಿ ಹಾಡುವ ಕೋಗಿಲೆಗಳೇ ನೀವು ಕೇಳಿರಾ? ಕೊಳೆಯ ತಡೆಯನ್ನಾಡುವ ಹಂಸಗಳೇ ನೀವು ಕೇಳಿರೇನಂತ ಕೇಳ್ತಾಳ. ಹಂಸಗಳಿಗೆ ಕೇಳ್ತಾರ, ಎನ್ನ ಒಡೆಯ ಚನ್ನಮಲ್ಲಿಕಾರ್ಜುನನ ಎಲ್ಲಿರುವನೆಂದು ಹೇಳಿರೇನು? ನನ್ನ ಚನ್ನಮಲ್ಲಿಕಾರ್ಜುನ ಇಲ್ಲೆಲ್ಲೇ ರದಾನೇನು ನೀವು ನೋಡಿರೇನಂತೇಳಿ ಗಿಳಿ ಪಕ್ಷಿಗಳಿಗೆ ಕೇಳ್ತಾಳ. ಕೊಳದಲ್ಲಾಡುವ ಹಂಸ ಪಕ್ಷಿ ಕೇಳ್ತಾಳ ಮಾದೇವಿ, ಎನ್ನ ಒಡೆಯ ನೀವು ನೋಡಿದಿರೇನು ನನಗೆ ಹೇಳಿರಿ. ಪರಮಾತ್ಮನ ವಿರಹದಲ್ಲಿ ಕಲ್ಲು ಮುಳ್ಳು ತುಳಿತಾ ನಡೆದಳು, ಕಲ್ಯಾಣಕ್ಕೆ ನಡೆದಳು. ಅವನ ಅಂಬಲದಲ್ಲಿ ಪರಮಾತ್ಮನ ನೋಡ್ತಾ ಈ ಹಕ್ಕಿ ಪಕ್ಷಿಗಳನ್ನು ಕೇಳ್ತಾ ನನ್ನ ಒಡೆ ಎಲ್ಲಿದಾನ ಅಂತ ಹಂಗೆ ನಡೀತಾ ಕಲ್ಲು ಮಾಡ್ಕೊಂಡು ಮಾದೇವಿ ಕಲ್ಯಾಣ ಪ್ರವೇಶ ಮಾಡ್ತಾಳೆ. ಹಂಗಾರೆ ಮಾದೇವಿ ಅನುಭವ ಮಂಟಪಕ್ಕೆ ಬರುವ ವಿಷಯ ಬಸವಣ್ಣನವರಿಗೆ ಮೊದಲೇ ಗೊತ್ತಿರ್ತೈತೆ, ತಿಳಿದಿರ್ತದ, ಬಸವಣ್ಣ ತಿಳಿತದಂತ. ಆಗ ಆ ದಿವ್ಯ ತೇಜೋಮಯ ಶಕ್ತಿ ಆಗಮನ ಇದೆ ಅಂತ ಅವನಿಗೆ ಅಂತ ರಾತ್ಮ ಹೇಳ್ತಾ ಇತ್ತು. ನೋಡ್ರಿ, ಯಾವ ಇಂಟ್ಯೂಷನ್ ಅಂತ ಬರ್ತಾವೆ. ಯಾರೋ ನಮ್ಮ ನೆನಸು ಮಾಡ್ಕೋತಾ ಇದ್ರಂದ್ರೆ, ಯಾರೋ ನಮ್ಗೆ ಏನಾರು ಕೇಳ್ತಾ ಇದ್ರೆ, ಏನೋ ಒಂದು ಅವ್ರ ಜೊತೆ ಮಾತಾಡ್ಬೇಕು ಅನ್ನಿಸ್ಬೇಕು ಅನ್ನೋಷ್ಟ್ರಾಗ ಅವ್ರ ಫೋನ್ಗಳು ಬರ್ತಾವೆ. ಅವರೇ ನಮಗೆ ಫೋನ್ ಹತ್ತಾರ, ನಾವು ಮಾತಾಡ್ತೀವಿ, ಹೀಗೆಲ್ಲ ಭೇಟಿ ಆಗಿಬಿಡ್ತದೆ ಅಷ್ಟರಲ್ಲಾಗಿ. ಹಂಗೆ ಬಸವಣ್ಣನವರಿಗೆ ಅಕ್ಕ ಮಹಾದೇವಿಯ ಬರುವ ಸಮಯ ದಿನ ಗೊತ್ತಿತ್ತಂತ. ಹಾಗಾಗಿ ಶಕ್ತಿ ಆಗಮನ ಆಗ್ತದಂತ ಗೊತ್ತಿತ್ತಂತ. ಅಂತರಾತ್ಮ ಹೇಳ್ತಾ ಇತ್ತಂತ ಅವ್ರಿಗೆ. ಕಾರ್ಯಕ್ರಮ ನಡೆದಿತ್ತು. ಅನುಭವ ಮಂಟಪದೊಳಗೆ ಕಾರ್ಯಕ್ರಮ ನಡೆದಿರ್ತದ. ಅನುಭವ ಮಂಟಪದಲ್ಲಿ ಒಡೆಯರು ಮೇಯರ್ ಮಾಯೆಯನ್ನು ಅನುಭವ ಮಂಟಪದ ಒಡೆಯರು ನೋಡ್ರಿ, ಅನುಭವ ಮಂಟಪದ ಒಡೆಯರು ಮಾಯೆಯನ್ನು ಗೆದ್ದಿರುವಂಥ ಅಲ್ಲಮಪ್ರಭುಗಳು. ಮಾಯನ್ನು ಗೆದ್ದು ಅಲ್ಲಮಪ್ರಭುಗಳ ಅನುಭವ ಮಂಟಪದ ಒಡೆಯರಾಗಿರ್ತಾರೆ. ಅವರು ಕೇಳ್ತಾರೆ, ಅನುಭವ ಮಂಟಪದ ಕಾರ್ಯದರ್ಶಿ ಚೆನ್ನ ಬಸವಣ್ಣ. ಅಲ್ಲಿ ನಡೆದು ವಿಷಯಗಳ ಬರೆದು ಇಡುವನು ಶಾಂತರಸ. ದಿನಾಲುಗಳನ್ನು ಬರೆದು ಇಡುವುದು ಶಾಂತರಸರದು ಆಗಿತ್ತು. ಸಮಾನತೆ, ಕಾಯಕ, ಧರ್ಮದ ಬಗ್ಗೆ ವಿಚಾರ ವಿನಯ ಆಗುತ್ತಿತ್ತು. 770 ಅಮರ ಗಣಗಳಿದ್ದರಲ್ಲಿ
ಇರುವ ಸಂದರ್ಭದು ಎಲ್ಲಿ ಅನುಭವ ಮಂಟಪದಲ್ಲಿ 770 ಅಮರ ಗಣಗಳಿದ್ರಂತ. ಒಬ್ಬ ಶರಣ ಬರ್ತಾನೆ. ಅವಾಗ ಒಬ್ಬ ಶರಣ ಬಂದು ಏನು ಹೇಳ್ತಾನೆ, ಹೇಳ್ದ ಬಸವಣ್ಣವ್ರಿಗೆ, ನಮ್ಮ ಕಲ್ಯಾಣಕ್ಕೆ ಉಡುತಡಿಯಿಂದ ಅಕ್ಕ ಮಹಾದೇವಿ ಆಗಮನವಾಗಿದ್ದಾಳೆ ಅಂತ. ಆವಾಗ ಬಸವಣ್ಣ ಅಂತ ಹಿರಿ ಹಿಗ್ತಾರಂತ. ಹಿರಿ ಹಿಗ್ತಾರ, ಅಯ್ಯೋ ಬಸವಣ್ಣ ಅಕ್ಕ ಮಹಾದೇವಿ ಬಂದಳಲ್ಲ ಅಂತ ಅವರು ಅಂದ್ಕೊಳ್ತಾ ಇರ್ತಾರಲ್ಲ, ಹಂಗೆ ಅಕ್ಕ ಮಹಾದೇವಿ ಬಂದಂತ ಹಿರಿ ಹಿಗ್ತಾರಂತ. ಹಿಗ್ಗಿದ್ರೆ ಬಸವ ಮಹಾದೇವಿ ಅಂದರೆ ಎಷ್ಟು ಪ್ರೀತಿ ಅಂದ್ರೆ, ಮಹಾದೇವಿ ಅಂದ್ರೆ ಎಷ್ಟು ಪ್ರೀತಿ ಅಂದ್ರೆ ಬಸವಣ್ಣನವ್ರಿಗೆ ಅವರ ಬಸವಣ್ಣವ್ರು ಹೇಳ್ತಾರ, ಪರಮವಧು ಮಹಾದೇವಿ ಎಂಬೆನು. ಪರಮವಧು ಮಹಾದೇವಿ ಎಂಬೆನು ಅಂತಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಮಹಾದೇವಿ ಅಂತಾನೇ ಆಗ ಸಂತೋಷದಿಂದ ಬರಮಾಡಿಕೊಳ್ತಾರೆ. ಕರ್ಕೊಂಬರ್ರಿ ಹೋಗಿ ಅವಳನ್ನ ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭುಗಳು ಮಹಾದೇವಿಯ ಪಕ್ಷಿಯಾಗೆ ಪರೀಕ್ಷೆ ಮಾಡ್ತಾರೆ. ಅಷ್ಟು ಬೆತ್ತಲಾಗಿ ಬಂದರೂ ಕೂಡ ಅದಕ್ಕೆ ಅಂತಾರೆ, ಬಂಗಾರಕ್ಕೆ ಮತ್ತೆ ಸುಡ್ತಾರೆ, ಮತ್ತೆ ಸುಟ್ಟು ತಿದ್ದಿ ನೋಡ್ತಿರ್ತಾರೆ. ಯಾಕೆ ಬಂಗಾರ ಅಂತ ಗೊತ್ತಿರ್ತದೆ ಅಂದರೂ ಸುಡ್ತಾರೆ. ಅದು ಪ್ರಕೃತಿಯ ನಿಯಮನೋ, ಈ ಪ್ರಪಂಚದ ನಿಯಮನೋ. ಈಗ ಹಾಗೆ ಒಳ್ಳೆಯವ್ರಿಗೆ ಹಾಗೇನೆ ಈ ಕಷ್ಟಗಳು ಕೂಡ ಒಳ್ಳೆಯವರಿಗೇ ತಿದ್ದಿ ಹ್ಯಾಂಗೆ ಬಂಗಾರ ಸುಟ್ಟು ನೋಡ್ತಾರಲ್ಲ, ಒಳ್ಳೆಯವರಿಗೆ ಒಳ್ಳೇದು ಮಾಡಬೇಕು, ಯಾರ ಮನಸ್ಸು ನೋಯಿಸಬಾರ್ದು, ನಮ್ಮಷ್ಟಕ್ಕೆ ನಾವು ಇಡಬೇಕಂದ್ರೆ ನಮ್ಮ ಮನಸ್ಸೇ ಜಾಸ್ತಿ ನೋಯಿಸ್ತಿರ್ತಾರೆ. ಒಳ್ಳೆಯವರಿಗೇ ಮೋಸ ಆಗ್ತಾ ಇರ್ತೈತಿ. ಹಾಗೆ ಅವಳಿಗೂ ಕೂಡ ಮತ್ತೆ ಪರೀಕ್ಷೆ ಮಾಡ್ತಾರೆ. ಯಾರು ಅಲ್ಲಮ ಪ್ರಭುಗಳು ಅವ್ರಿಗೆ ಪರೀಕ್ಷೆ ಮಾಡ್ತಾರೆ. ಉದಮಧವ ಯೌವನವ ನರಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯೌವ್ವ. ಸತಿ ಎಂದರೆ ಮುನಿಯವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹು ಹೇಳ ಇಲ್ಲ ತೊಲಗು ಆಚೆ ತಾಯೇ ಅಂತ ಇಂಥ ಸಂದರ್ಭದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಪರೀಕ್ಷೆ ಮಾಡ್ತಾರೆ. ಅವಳಿಗೆ ಹೇಳ್ತಾರೆ, ಏನಿದು ಉದಮದವ ಯೌವನವನ್ನೊಳಗೊಂಡ ಸತಿ ನೀನು ಅಂದ್ರೆ ಹರಿಯದ ವಯಸ್ಸಲ್ಲಿ, ಅದನ್ನು ಮದುವೆ ಆಗಲಾರ್ದೆ ಈ ಸತಿ ನೀನು ಈಗ ಈ ಕಡೆ ಯಾಕೆ ಬಂದಿದ್ದೀ? ಈ ಕಡೆ ಬಂದೆಲ್ಲ. ಸತಿ ಎಂದರೆ ನಮ್ಮ ಮುನಿಯವರು ನಮ್ಮ ಶರಣರೇ ನಮ್ಮ ಸತಿ ಅಂದರೆ ಆಗೋದಿಲ್ಲ. ನೀನು ಯಾಕೆ ಈ ಕಡೆ ಬಂದಿದ್ದಿ? ನಿನ್ನ ಕುರು ಹೇಳು, ಯಾರು ನೀನು, ಯಾಕೆ ಬಂದಿದ್ದಿ, ಎಲ್ಲಿ ನಿನ್ನ ಪತಿ ಯಾರು ಅಂತ ಕುರು ಹೇಳು ಅಂತ ಹೇಳ್ತಾರೆ. ಇಲ್ಲ ತೊಲಗಾಚೆ ಅಂತ ಅವ್ರು ಗೊತ್ತಿರ್ತೈತಿ ಅಂದರೂ ಕೂಡ ಪರೀಕ್ಷೆ ಮಾಡ್ತಾರೆ. ಹಂಗೆ ಗೊತ್ತಿದ್ದು ಪರೀಕ್ಷೆ ಮಾಡ್ತಾನೆ ದೇವ್ರು ಎಲ್ಲನೂ ಅವಾಗಮ್ಮ ಅಂತಾರೆ. ತಾಯೇ, ಇಂಥ ಸಂದರ್ಭದಲ್ಲಿ 16 ವಯಸ್ಸಲ್ಲಿ, ಇಂಥ ವಯಸ್ಸಿನಲ್ಲಿ ಬಂದ ಮಹಾದೇವಿ 16ರಿಂದ 18 ವಯಸ್ಸು ಶರೀರ ವಿಭಜನೆ ಆಗುವ ವಯಸ್ಸು. ತಂದೆ ತಾಯಿಗೆ ಮಕ್ಕಳ ಬೆಳೆಸಬೇಕು ಭಾಳ ಕಷ್ಟಿವ. 16-15 ವಯಸ್ಸಿನಾಗ ಮಕ್ಕಳನ್ನ ಹಿಡಿಯೋಕ್ಕಾಗೋದಿಲ್ಲ ರೀ. ಭಾಳ ಹೆಣ್ಣು ಮಕ್ಕಳನ್ನ ಹಿಡಿಯೋದು ಭಾಳ ಕಷ್ಟ ಅದ ಈಗಿನ ಕಾಲದಲ್ಲಿ ಅಂತೂ. ಆಗಿನ ಕಾಲದಾಗಿನ ಒಳ್ಳೇದಿತ್ತು, ಅಷ್ಟೇ ಮಕ್ಕಳು ಬೇಗ ಮದುವೆ ಮಾಡ್ತಿದ್ರು, ಮನೆ ಒಳಗೆ ಇರ್ತಿದ್ರು. ಇವಾಗ ಕಾಲೇಜು ಶಾಲೆ ಅಂತ ಬಂದದ, ಮತ್ತು ಮೊಬೈಲ್ಗಳು ಬಂದಾವ. ಅವ್ರ ಮೊಬೈಲ್ದಾಗ ಏನು ಮಾಡ್ತಾರೋ ಏನು ಬಿಡ್ತಾರೋ ಏನೂ ಗೊತ್ತಿಲ್ಲ. ಅದಕ್ಕೆ ಈ ಥರ ಎಲ್ಲ ಹೆಚ್ಚಿಗೆ ತಂದೆ ತಾಯಿಗಳಿಗೆ ನೋವುಗಳು ಕೊಡ್ತಾ ಇರ್ತಾರೆ ಮಕ್ಕಳು. ಆ ವಯಸ್ಸು ಹಾಗೆ ಅವ್ರು ಮಾಡಬೇಕಂತೂ ಮಾಡೋದಿಲ್ಲ, ಆ ವಯಸ್ಸು ಹಾಗೆ ಮಾಡಿಸ್ತಾ ಇರ್ತೈತಿ. 10, 12, 14, 15 ವರ್ಷದಲ್ಲಿ ತುಂಬ ಕಷ್ಟದ ಕಾಲ ಅದು. ಮಕ್ಕಳಿಗೂ ಅವಕ್ಕೆ ಏನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ತಂದೆ ತಾಯಿಯರಿಗೆ ಕೂಡ ಮಾನ ಅವಮಾನ ಎಲ್ಲ ಸಹಿಸ್ಕೊಬೇಕಾಗ್ತದೆ. ಅವ್ರ ಹಿತರಕ್ಷಣೆ ಮಾಡಬೇಕಾಗ್ತದೆ. ಈ ಥರ ಅನುಭವಿಸ್ತಿರ್ತೀವಿ ಹೆಣ್ಮಕ್ಳೆಲ್ಲ ನಾವು, ಹೆಣ್ಮಕ್ಳು ಹಡ್ದವ್ರಿಗೆ. ಮಹಾದೇವಿ ಹೇಳ್ತಾಳ, ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನ ಆಗಿಪ್ಪುದಯ್ಯ. ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ಅಂಗಸಂಗಿಗಳ ಸಂಘದಲ್ಲಿ ದಿನ ಕಳೆವೆನೆಂಬಯ್ಯ ಪ್ರಭುವೇ ಅಂತ ಏನು ಹೇಳ್ತಾಳೆ ನೋಡ್ರಿ. ಮಹಾದೇವಿ ಹೇಳ್ತಾಳ, ಆಡೋದು ಪಾಡುವುದು ಹಾಡುವುದು ಕೇಳುವುದು ಸರಸ ಸಮ್ಮೇಳನ ಆಗಿಪ್ಪುದಯ್ಯ. ನೀ ಕೊಟ್ಟ ಇವೆಲ್ಲ ವ್ಯರ್ಥ, ನೀ ಕೊಟ್ಟ ಆಯುಷ್ಯ ಒಳ್ಳೆಯದಕ್ಕೆ ಬಳಸ್ಕೊತೀನಿ. ಈ ದೇಹ ಸರಸಕ್ಕೆ ಸಲಾಪಕ್ಕೆ ಈ ಪ್ರಾಪಂಚಿಕ ಜೀವನಕ್ಕೆ ಸಂಸಾರಕ್ಕೆ ಅಲ್ಲ. ಈ ಸತ್ಸಂಗ ಮಾಡ್ತೀನಿ, ಒಳ್ಳೆಯ ಗುರುಗಳ ಸೇವೆ ಮಾಡ್ತೀನಿ, ಈ ಸಂಘದೊಳಗಿರ್ತೀನಿ, ಜಪ ತಪಗಳ ಇರ್ತೀನಿ ಅಂತ ನಿಮ್ಮ ಸಂಘದಲ್ಲಿ ಇರ್ಲಾಕ್ಕೆ ಬಂದೀನಿ ನಾನು ಅಂತ ಹೇಳ್ತಾನೆ. 84 ಜೀವರಾಶಿಗಳಲ್ಲಿ ಮಾವನವ ಜನ್ಮ ಶ್ರೇಷ್ಠ ಇಂಥ ಜನ್ಮ ಕೊಟ್ಟಿರಿ ಅಂತ ಹೇಳ್ತಾನೆ. ಅಂದ ಮೇಲೆ 4 ದಿನ ಆದರೂ ಅನುಭವ ಮಂಟಪದಲ್ಲಿ ಇದು ಚರ್ಚೆ ಮಾಡಿ ಇದು ನನ್ನ ಜನ್ಮ ಪಾವನ ಮಾಡ್ಕೊಳ್ಳಕ್ಕೆ ಬಂದೀನಿ ಅಂತ ತಿಳಿಸ್ತಾನೆ. ಹರನೇ ಎನಗೆ ಚೆನ್ನ ಮಲ್ಲಿಕಾರ್ಜುನನೇ ಗಂಡ ಅಂತ ಹೇಳ್ತಾಳೆ. ಅನಂತ ಕಾಲ ತಪಸ್ಸಿಗೈದೆನು ನೋಡ
ಅವನಿಗೆ ಅನಂತ ಕಾಲ ನಾನು ತಪಸ್ಸಿಗೈದಿ ನೋಡ ಅಂತ ಹೇಳ್ತಾಳೆ ಚೆನ್ನಮಲ್ಲಿಕಾರ್ಜುನಿಗೆ. ಹಸೆಯ ಮೇಲನ ಮಾತಾ ಗೊಳ್ಳಲ್ಪಟ್ಟಿದ್ದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರು ಎಮ್ಮವರು ಪರಮಾತ್ಮನನ್ನೇಳೆ ನನ್ನ ಗಂಡ ಹೇಳಿದಳು. ನೋಡಲ್ಲಿ ಅವರು ಹೇಳ್ತಾರೆ ಹಸೆ ಮನೆ ಮೇಲೆ ಅಲ್ಲಂ ಪ್ರಭುಗಳು ಕೇಳ್ತಾರ, ಬಟ್ಟೆಯನ್ನು ಕಳಿಸಿದಿ ಯಾಕಂತ ಕೇಳ್ತಾರೆ. ನನ್ನ ಹೆತ್ತವ್ರು ಹೇಳ್ತಾರ, ನನಗೆ ಮದುವೆ ಮಾಡಿ ಕೊಟ್ಟಾರ, ಹಸೆಮನೆ ಏರಿ ಚೆನ್ನಮಲ್ಲಿಕಾರ್ಜುನ ಮದುವೆ ಮಾಡಿ ಶಶಿಧರನ ಹತ್ತಿರಕ್ಕೆ ಕಳಿಸಿದರು, ನನ್ನ ಗಂಡ ಮನೆಗೆ ಕಳಿಸಿದರು ಎಮ್ಮವರು ಪರಮಾತ್ಮನನ್ನೇ ನನ್ನ ಗಂಡ ಅಂತ ಹೇಳ್ತಾರೆ. ಅವಾಗ ಏನು ತಿಳಿಸ್ತಾರೆ, ಮತ್ತೆ ಪ್ರಭುಗಳು ಅಲ್ಲಮ ಪ್ರಭುಗಳು ಮತ್ತೆ ಅವಳಿಗೆ ಪರೀಕ್ಷೆ ಮಾಡ್ತಾರೆ. ಏನಂತಾರ ಅಲ್ಲಮ ಪ್ರಭುಗಳು ಕೇಳ್ತಾರ, ಬಟ್ಟೆಯನ್ನು ಕಳಚಿ ಈ ಕೇಶಗಳಿಂದ ಶರೀರವನ್ನು ಮುಚ್ಚಿದೆಯಲ್ಲ ಯಾಕೆ? ನೋಡಿರಿ, ಅಷ್ಟು ವಿರಾಗಿ ಆದವಳು ನೀನು, ಅಷ್ಟು ವೈರಾಗ್ಯವಂತ ಆದವಳು ನೀನು, ಎಲ್ಲಾನೂ ಇಲ್ಲ ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಚೆನ್ನಮಲ್ಲಿಕಾರ್ಜುನ ಮದುವೆಯಾಗಿ ಬಂದೇನೆ ಅಂತ ಹೇಳ್ತಿದ್ದಿಲ್ಲ. ಮತ್ತು ನೀ ಈ ಶರೀರಕ್ಕೆ ಕೂದಲರೆ ಯಾಕೆ ರೋಮಗಳಿಂದ ಯಾಕೆ ನಿನ್ನ ಶರೀರನ ಮುಚ್ಚಿಕೊಂಡಿಟ್ಟಿ ಅಂತ ಕೇಳಿ. ಎಂಥ ಮಾತಲ್ಲೇನ್ರಿ, ಹೆಂಗೆ ನಮಗೆ ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡಿ ಕೂಡ ಒಂದು ಕೂದಲು ಮುಚ್ಕೊಂಡ್ರು ಕೂಡ ಇನ್ನೂ ಯಾಕೆ ತೆಗಿದಿಲ್ಲ ಅಂತ ಕೇಳ್ತಾರಲ್ಲ ಅಂತ ಕೋಪ ಬರುತ್ತೇನೋ, ನಮಗೆ ಕೋಪ ಬರ್ತದೆ, ಅವಳಿಗೆ ಕೋಪ ಬರ್ತದೆ ಅವಳಿಗೂ ಕೂಡ. ಏನು ಹೇಳ್ತಾಳೆ ನೋಡ್ರಿ, ಮಾದೇವಿ ಹೇಳ್ತಾಳ, ಅರಮನೆಯನ್ನು ಬಿಟ್ಟು ಹುಟ್ಟ ಬಟ್ಟೆಯನ್ನು ಬಿಟ್ಟು ಪರಿಪಕ್ವವಾಗಿ ಇಲ್ಲಿಗೆ ಬಂದೀನಿ. ಅರಮನೆ ಬಿಟ್ಟು ಬಟ್ಟೆ ಬಿಟ್ಟು ಬಂದೀನಿ. ನಿಮ್ಮ ಅರ್ಥ ಮಾಡಿಕೊಳ್ಳಬೇಕು. ಕೂದಲನ್ನು ಮುಚ್ಚಿಕೊಂಡಿದ್ದೀಯಾ ಅಂತ ಕೇಳುತ್ತೀರಲ್ಲ. ಸಿಟ್ಟು ಬಂತು. ಕೂದಲನ್ನು ಮುಚ್ಚಿಕೊಂಡ್ರೆ ಎಲ್ಲ ಬಿಟ್ಟು ಬಂದೀನಿ ಅಂದರೂ ಕೇಳ್ತೀರಲ್ಲ. ನನ್ನ ಸಲುವಾಗಿ ಮುಚ್ಚಿಕೊಂಡಿಲ್ಲ, ನಿಮ್ಮ ಮನಸ್ಸಿಗೆ ನೋವಾಯಿತೆಂದು ಮುಚ್ಚಿಕೊಂಡು ಬಂದೇನೆ. ಅಕ್ಕ ಮಹಾದೇವಿ ನೋಡ್ರಿ, ಅಕ್ಕ ಮಹಾದೇವಿ ಅಂದರೆ ಅಕ್ಕ ಮಹಾದೇವಿ ಅವಳು ನಿಮ್ಮಂಥವ್ರಿಗಾಗಿ ಮುಚ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಮನಸ್ಸಿಗೆ ನೋವು ಆಗಬಾರ್ದು ಅಂತ ಎಂದಳು. ಎನ್ನ ಶರೀರ ಮೋಹ ನನಗಿಲ್ಲ, ನನ್ನ ಶರೀರದ ಮೋಹ ನನಗಿಲ್ಲ. ಎಲ್ಲ ಪ್ರಶ್ನೆಗಳಿಗೆ ಸಮರ್ಥ ಉತ್ತರ ಕೊಡುತ್ತಾಳೆ ಪ್ರಭುದೇವರು. ಅಕ್ಕ ನನ್ನ ನಮಸ್ಕಾರ ಎಂದರು. ವೈರಾಗ್ಯ ನಿಧಿ ಎಂದರು. ಅವಾಗ ನನಗಾಗಿ ನಾನು ರೇಷೆ ಮುಟ್ಕೊಂಡಲ್ಲ, ಈ ಮಾನವ ಜನಾಂಗ ಈ ಆಕರ್ಷಿತರಾಗಿ ಕೆಟ್ಟಾಗಿ ನಿಮಗಾಗಿ ನಾನು ಮುಚ್ಕೊಂಡಿದ್ದೀನಿ ಇವಿಷ್ಟು ನಗಲು ಕೂದಲು ಅಂತ ಹೇಳ್ತಾ ಪ್ರಭುದೇವರು. ಅವಾಗ ಅಕ್ಕ ಅಂತ ಒಂದು ಬಿರುದು ಕೊಡ್ತಾರಂತ, ಶ್ರೇಷ್ಠವಾದವಳು ಅಂಥೇಳಿ. ಆಗ ನಮಸ್ಕರಿಸ್ತಾರೆ. ನಮ್ಮ ವೈರಾಗ್ಯ ನಿಧಿ ಅಂತಾರೆ ಅವಳಿಗೆ. ಎಷ್ಟು ವೈರಾಗ್ಯವನ್ನು ಕೂದಲು ಮುಚ್ಕೊಂಡು ಅಷ್ಟೊಂದು ತ್ಯಾಗ ಮಾಡ್ಯಾಳ, ವೈರಾಗ್ಯ ನಿಧಿ ನೀನು ಅಂತ ಅಕ್ಕ ಮಹಾದೇವಿ ಅಂತ ಅಂತಾರೆ. ಅಲ್ಲೇ ಇದ್ದ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹೇಳ್ತಾರೆ, ಅಲ್ಲೇ ಇರ್ತಾರೆ ಅನುಭವ ಮಂಟಪದಲ್ಲಿ. ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪ್ರಪಂಚದ ಹೆಣ್ಣು ಮಕ್ಕಳನ್ನು ಹೊರುವ ಯಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಸೇವೆಯನ್ನು ಮಾಡುವ ಸೇವಕಿ ಅಂತ ತಿಳ್ಕೊಂಡಾರೆ. ಈಗಿನ ಹೆಣ್ಮಕ್ಳಿಗೆ ಅಷ್ಟು ಅವ್ರು ಹೆಂಗೆ ಬಿರುದು ಕೊಟ್ಟಾರ ನೋಡ್ರಿ. ಸೊಲ್ಲಾಪುರದ ಸಿದ್ದರಾಮೇಶ್ವರರು ಹೇಳ್ತಾರೆ, ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಪರಮಲ್ಲಿಕಾರ್ಜುನ ಅಂಥ ವಿರುದನ್ನೇ ಹಿಂದಕ್ಕಿನ ಕಾಲದಾಗ ಕೊಟ್ಟೋಗ್ಯಾರ ಹೆಣ್ಣಿಗೆ. ಆದರೆ ಈಗ ಮಾತ್ರ ಹಿಂಸೆ ಹೆಣ್ಣುಗಳಿಗೆ. ಗಂಡನ ಮನೆಯಲ್ಲಿ ಒಬ್ಬೊಬ್ಬರು ಹಿಂಸೆ ಇರ್ತದೆ. ಅವರು ಭಾಳ ಇದರಿಂದ ಮಕ್ಕಳನ್ನ ಹೆರುವ ಯಂತ್ರಗಳನ್ನಾಗಿ ಮಾಡ್ಕೊಂಡ್ಬಿಟ್ರೆ. ಮಕ್ಕಳಾಗದಿದ್ರೆ ಅವ್ರನ್ನ ಡೈವರ್ಸ್ ಕೊಡೋದಾಗಲಿ, ಮನಸ್ಸಿಗೆ ನೋವು ಮಾಡೋದವರೇ ಆಗಲಿ, ಅವರಿಗೆಲ್ಲ ಗಂಡನ ಮನೆಯಲ್ಲೆಲ್ಲ ಸರಿಯಾಗಿದ್ದರೆ ಮಾತ್ರ ಹೆಣ್ಣಿಗೆ ಬೆಲೆ. ಇಲ್ಲಾಂದ್ರೆ ಏನಾರ ಇವೆಲ್ಲ ತೊಂದರೆಗಳನ್ನು ಮಾಡ್ತಾರೆ. ಸೇವೆ ಮಾಡೋಕ್ಕೆ ಮಾತ್ರ ಅದಾರನೋ ಅನ್ಕೊತಾರೆ, ಇನ್ನೂ ಅನ್ಕೊತಾರೆ, ಯಾಕೆ ಅನ್ಕೊಳ್ಳಲ್ಲ. ಹಾಗೆ ಅಂಧಕಾರದಲ್ಲಿ ಅಜ್ಞಾನಿಗಳು ಅದಾರ ಅಂತ ತಿಳಿದಾರ, ಭೋಗದ ವಸ್ತು ತಿಳಿದಾರ. ಆದರೆ ಹೆಣ್ಣು ಗಂಡಿನಷ್ಟು ಸಮರ್ಥಳು. ಗಂಡಿನಕ್ಕಿಂತ ಒಂದು ಹೆಚ್ಚೆ ಅನ್ರಿ ಇವಾಗ. ಹೆಣ್ಣು ಗಂಡಿನಕ್ಕಿಂತ ಹೆಚ್ಚಿ ಸಮರ್ಥಳಾಗಿದ್ದಾಳೆ. ಏನು ಮಾಡಿಲ್ಲ ಹೇಳ್ರಿ. ಹೆಣ್ಣು ಅಂತಿರಲ್ಲ, ಗಂಡನ್ನು ಹೆರುವ ಶಕ್ತಿ ಇರುವುದು ಹೆಣ್ಣಿಗೆ. ಗಂಡಿನಲ್ಲಿರುವ ಶಕ್ತಿ ಗಂಡಿಗೆ ಸಮ ಅಂತೀರ. ಸಮ ಎಂಥದ್ದು, ಗಂಡಿನಕ್ಕಿಂತ ಹೆಚ್ಚು ಇವಳು. ಯಾಕಂದ್ರೆ ಗಂಡು ಮಕ್ಕಳನ್ನೇ ಜನ್ಮ ನೀಡ್ತಾರೆ ತನ್ನ ಗರ್ಭದಲ್ಲಿ ಗಂಡು ಮಕ್ಕಳ ಜನ್ಮ ನೀಡೋರು ಹೇಗಿರ್ತಾರೆ? ಇನ್ನೂ ಪವರ್ಫುಲ್ ಇರ್ತಾರೆ ಗಂಡು ಮಕ್ಕಳಿಗಿಂತ. ಅರ್ಥ ಮಾಡ್ಕೋತಾ ಇಲ್ಲ. ಅವ್ರು ಹೆಣ್ಮಕ್ಳು ಹೊಟ್ಟೆಗೆ ಹುಟ್ಟು ಬಂದೀವಿ ನಾವು ಅಂತ ಗೊತ್ತಿಲ್ಲ. ನಾನು ಅಂತಾರೆ ಪುರುಷ ಸಮಾಜದಲ್ಲಿ ಪುರುಷರು ನಾನು ಅಂತಾರೆ. ಮತ್ತು ಏನಾಗಿಲ್ಲ ಇವಾಗ. ಪೈಲಟ್ ಆಗ್ಯಾರ, ಮುಖ್ಯಮಂತ್ರಿಗಳಾಗ್ಯಾರ, ಡ್ರೈವರ್ ಆಗ್ಯಾರ, ಕಂಡಕ್ಟರ್ ಆಗ್ಯಾರ. ಏನಾಗಿಲ್ಲ ಹೇಳ್ರಿ. ಪ್ರತಿಯೊಂದು ಹೆಣ್ಣು ಮನೆಯಲ್ಲಿದ್ದರೆ ಎಲ್ಲ ಶಕ್ತಿ ಆಗ್ಯಾಳ, ಗುರು ಆಗ್ಯಾಳ. ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವ, ಸೇವೆ ಮಾಡುವ
ರಾಜಕೀಯ ಆಳುವ ಎಲ್ಲವೂ ಕೂಡ ಹೆಣ್ಣನೇ ಕೈ ಮೇಲ್ಗೈ ಐತಿ. ಈಗ ಆ ಹೆಣ್ಣೇ ಒಂದು ಗಂಡನ್ನು ಹೆರುವ ಶಕ್ತಿ ಹೆಣ್ಣಿಗೆ ಐತಿ. ಮತ್ತು ಹೆಣ್ಣು ಸಮಾನರಲ್ಲ ಅಂತ ಬೊಗಳ್ತಾವೆ. ಗಂಡು ಮಕ್ಕಳಿಗೆ ಹೆರುವ ಗರ್ಭವೇ ನಮ್ಮದಾಗಿರ್ತೈತಿ. ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟು ಅಂಧಕಾರದಲ್ಲಿ ನೋಡ್ರಿ ಎಲ್ಲನೂ ನೀಗಿಸ್ತಾಳೆ ಹೆಣ್ಣು ಮಗಳು. ಭಾಳ ಹೆಣ್ಣಂದರೆ ನನಗೆ ಭಾಳ ಇಷ್ಟ. ಅದಕ್ಕಾಗಿ ನಾನು ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಆಪ್ರೇಷನ್ ಮಾಡ್ಕೊಂಡ್ಬಿಟ್ಟೆ. ಅವರಿಬ್ಬರು ಡಾಕ್ಟ್ರು ಇಂಜಿನಿಯರ್ಗಳಾಗಿದ್ದಾರೆ ಇವಾಗ. ಅಂದರೆ ನಾವೊಂದು ಹೆಮ್ಮೆ ಅದು ನನಗೆ. ಹೆಣ್ಣು ಮಕ್ಕಳಂದ್ರೆ ಹಾಕಿರ್ತಾರೆ, ಬೆಳೆಸಬೇಕು, ಮಾಡಬೇಕು. ಇರಲಿ, ತಪ್ಪು ಮಾಡ್ತಾವೆ, ಮಕ್ಕಳು ಇರ್ತಾವೆ, ಅವಾಗ ಒಂದು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಬೆಳೆಸಿದ್ರೆ ಹೆಣ್ಣಿನಲ್ಲಿರುವಷ್ಟಂಥ ಶಕ್ತಿ ಗಂಡಿನಲ್ಲಿ ಇರುವುದಿಲ್ಲ. ಗಂಡಿಗೆ ಒಂದೇ ಹೃದಯ, ಒಂದೇ ಕಾಜು, ಎದೆ ಏನು ತಡೆದುಕೊಳ್ಳುವ ಶಕ್ತಿ ಇರಲ್ಲ, ಸಮಾಧಾನವಾಗಿರೋದಿರಲ್ಲ. ಹೆಣ್ಣಿಗೆ ಸಮಾಧಾನ, ತಾಳ್ಮೆ ಶಕ್ತಿ ಜಾಸ್ತಿ ಇರ್ತದೆ. ನಿರ್ಧಾರಗಳನ್ನು ಸರಿಯಾಗಿ ಬೇಕು. ಪುರುಷ ಸಮಾಜ ಇಲ್ಲ ಅಂತೇಳಲ್ಲ. ಮತ್ತು ಪುರುಷರು ಎಲ್ಲ ಬೇಜಾರು ಮಾಡ್ಕೋಬೇಡಿ. ಪುರುಷನೂ ಬೇಕು, ಪುರುಷತ್ವ ಬೇಕು, ಹೆಣ್ಣು ತತ್ವನೂ ಬೇಕು. ಸ್ತ್ರೀ ಅದಕ್ಕಿಂತ ಒಂದು ಕೈ ಮೇಲು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲದರಲ್ಲಿಯೂ ಕೂಡ ಮುಂದು ಫಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಹಾಗಾಗಿ ಸಮರ್ಥಳದಾಳ, ನೀನು ನಿರೂಪಿಸಿದೆ ಅಂತ ತಿಳಿತಾರೆ. ಹೆಣ್ಣು ಎಲ್ಲ ಗಂಡಿಗಿಂತ ಹೆಚ್ಚು ಅಂತ ನಿರೂಪಿಸಿದೆ ಅಂತ ಸಮರ್ಥಳ ನೀನು ಅಂತ ತಿಳಿಸ್ತಾರೆ. ಅಲ್ಲಿರುವ ಶರಣರು ಮಾದೇವಿ ಇಂದಿನಿಂದ ಕೇವಲ ಮಾದೇವಿ ಅಲ್ಲ, ಜಗತ್ತಿಗೆ ಅಕ್ಕ ಮಾದೇವಿ ಅಂತ ಬಿರುದು ಪಡ್ತಾರೆ. ಎಂದು ಮಾದೇವಿಗೆ ಇಂಥ ಒಂದು ಬಿರುದನ್ನು ಕೊಡ್ತಾರೆ. 900 ವರ್ಷಗಳ ಹಿಂದೆ ಅನುಭವ ಮಂಟಪದ ಒಂದು ಸ್ತ್ರೀಗೆ ಸಮಾನ ಸ್ಥಾನ ಕೊಟ್ಟಿತ್ತು ಪುರುಷ ಪ್ರಧಾನವಾಗಿರುವಂಥ ಸಮಾಜದಲ್ಲಿ. ಆವಾಗ ಹಿಂದಿನ ಕಾಲದಾಗೆಲ್ಲ ಹೆಣ್ಮಕ್ಳು ಅಂದರೆ ಅಷ್ಟೇ. ಈಗೆಲ್ಲ ಇನ್ನು ಕಾಲೇಜು ಓದು ಬರ ಹೊರಗೆ ಬಂದಾರ, ಎಲ್ಲ ಹೆಣ್ಮಕ್ಳು ಹೊರಗೆ ಬಂದೀವಿ. ನೀವು ಆಗಿನ ಕಾಲಕ್ಕೆ ಭಾಳ ಇಕ್ಕಟ್ಟಿತ್ತು. ಒಳಗಡೆ ಯಾರೇ ಬಂದಾರ ಅಂದ್ರೆ ಒಳಗಡೆ ಅಡುಗೆ ಮನೇಲಿ ಇರಬೇಕು ಅವರು, ದೇವ್ರ ಮನೇಲಿ ಇರಬೇಕು ಅವರು. ಗಿಲೇಜ್ ಏನಿಲ್ಲ. ಅವಾಗ ಗುರುಕುಲಕ್ಕೆ ಹೋಗಬೇಕು ಅಂತ ಅಕ್ಕಮಹಾದೇವಿ ಹಠ ಮಾಡಿ ಜಿದ್ದು ಮಾಡಿ ಗುರುಕುಲಕ್ಕೆ ಹೋಗಿ ಶಾಲೆ ಕಲ್ತಾಳಂತ. ಅವಾಗ ಗುರುಗಳೇ ಒಪ್ಕೊಂಡು ಇಲ್ಲಿ ಬರಲಿ ಬಿಡು, ಮಗು ಹಠ ಮಾಡಾತಂತ 5ನೇ ಕ್ಲಾಸ್ 6ನೇ ಕ್ಲಾಸ್ ಎಷ್ಟೆಲ್ಲ ಅವ್ರು ಆವಾಗ ಕ್ಲಾಸ್ಗಳಲ್ಲವು ಗುರುಕುಲ ಸಂಸ್ಕಾರ ಕಲಿಸೋದು. ಆವಾಗ ಆಮೇಲೆ ದೊಡ್ಡವಳಾದ್ಮೇಲೆ ಕಳಿಸೋದು. ಇದರೊಳಗೆ ಶಾರ್ಟ್ ಆಗಿ ಬರ್ದೀನಿ. ಅದರಲ್ಲಿ ತರಂಗಿಣಿ ಬುಕ್ಕಿನೊಳಗೆ ಅದಾವ ಅದು ಪೂರ್ತಿ. ಅಕ್ಕಮಹಾದೇವಿ 15 ವರ್ಷ ದೊಡ್ಡವಳಾದ್ಮೇಲೂ ಕೂಡ ಶಾಲೆಗೆ ಹೋಗ್ತಾಳೇನಂತ ಎಷ್ಟೋ ಮಂದಿ ಕಾಯ್ಕೊಂಡು ಕೂತ್ಕೊಂಡಿದ್ರಂತ. ಹೋದ್ರೆ ಏನಂತ ಎಷ್ಟೋ ಹೀಯಾಳಿಸಿದ್ರು, ಬೈದರು. ಅಂದರೂ ಕೂಡ ಅದನ್ನೆಲ್ಲ ಮೀರಿ ಗುರುಕುಲಕ್ಕೆ ಹೋಗಿ ಕಲ್ತಳವಳು ವಚನಗಳನ್ನು. ಆವಾಗೇ ಎಲ್ಲರನ್ನ ಕಷ್ಟಗಳನ್ನ ಎದುರಿಸ್ತಾನೇ ಮುಂದೆ ಬಂದಳು. ಅಲ್ಲಿ ಒಂದು ಕೌಶಿಕ ಮಹಾರಾಜನ ಕೈಯಿಂದ ಅಲ್ಲಿ ತಪ್ಪಿಸ್ಕೊಂಡ್ಳು. ಕಾಡು ಮೇಡುಗಳಲ್ಲಿ ಭಾಳ ಕಷ್ಟಪಟ್ಟಿದ್ದಾಳೆ. ಕಾಡು ಮೇಡುಗಳಲ್ಲಿ ಋಷಿ ಮುನಿಗಳು ಕೂಡ ಅಲ್ಲಿ ತಪಸ್ಸುಗಳು, ನಾಟಕೀಯ ಸನ್ಯಾಸಿಗಳು ಇರ್ತಾರಲ್ಲ ಅಂಥವ್ರು ಕೂಡ ಶಯನಕ್ಕೆ ಮಲ್ಕೋಬೇಕಂತ ಹೋದಾಗ ಒಂದು ರಾತ್ರಿ ಆ ಕಷ್ಟ ನೋಡಿ ಮಳೆ ಬರ್ತಾಯಿದೆ, ಗುಡುಗು ಮಿಂಚು ಕತ್ತಲು ಅಂತ ಆ ಕಾಡಲ್ಲಿ ಒಂದು ಮಠದ ಒಂದು ಗುಡಿಯಲ್ಲಿ ಮಲ್ಕೊಳಕಂತ ಹೋದ್ರೆ ಅಲ್ಲಿ ಒಬ್ಬ ಕಾಮಿ ಸನ್ಯಾಸಿ ಗಂಟು ಬೀಳ್ತಾನೆ. ಅವಳಿಗೆ ಎಷ್ಟು ಕಾಡ್ತಾನೆ ಅಷ್ಟು ಕಾಡ್ತಾನೆ. ಮತ್ತು ಅಂಥ ಬಿಸಿಲು ಮಿಂಚಿದ್ರೆ ಕಾಣಿಸ್ಬೇಕು ಅಂಥದ್ರಲ್ಲಿ ಮಳೆಯಲ್ಲಿ ಓಡ್ತಾಳಕ್ಕೆ. ಅಂಥ ಕಷ್ಟಪಟ್ಟಾಳ ಅಕ್ಕಮಹಾದೇವಿ. ತನ್ನ ಶೀಲವನ್ನು ಉಳಿಸಿಕೊಂಡು ಆ ಚೆನ್ನಮಲ್ಲಿಕಾರ್ಜುನ ಮೀಸಲವಾದ ಸತಿಯವಳು. ಭಾಳ ಕಷ್ಟ ಅದ. ಸೀರಿಯಲ್ ಪ್ರಕಾರ ಓದ್ಕೊಂತ ಹೋದ್ರೆ ಭಾಳ ಕಷ್ಟ ಅದ. ನೋಡ್ತಾ ಇದ್ದಂಗೆ ಕಣ್ಣೀರು ಬರ್ತದೆ, ಹಂಗೈತೆ ಅದು. ಶಾರ್ಟಾಗಿ ಹೇಳಿದೆ ಇದನ್ನು. ಮತ್ತು ಆವಾಗೇ ಸ್ತ್ರೀ ಸಮಾನ ಅಂಥೇಳಿ ಇದು ಮಾಡಿಕೊಡ್ತಾರೆ. ಸರ್ವ ಸಮರ್ಥಳ ಅಂಥೇಳಿ 900 ವರ್ಷ ಹಿಂದೆ. ಇವಾಗೆಲ್ಲ ನಾವು ಫ್ರೀಯಾಗಿದ್ದೀವಿ. ನಮ್ಮ ಗಂಡದವ್ರು ಅವಕಾಶ ಕೊಟ್ಟಾರ, ನಾವು ನಮ್ಮ ಮಕ್ಕಳಿಗೆ ಅವಕಾಶ ಕೊಟ್ಟಿವಿ. ಫ್ರೀಯಾಗಿ ಎಲ್ಲ ಕಡೆ ಓಡಾಡ್ತಾರೆ. ಅವಾಗೆಲ್ಲ ಹಂಗಿದ್ದಿಲ್ಲ. ಅಂಥ ಸಮಯದಲ್ಲಿನೇ ಕೂಡ ಎಲ್ಲದಕ್ಕೂ ಸ್ತ್ರೀ ಸಮಾನಳು. ಪುರುಷ ಸಮಾಜ ಜಾಸ್ತಿ ಇತ್ತಲ್ಲ, ಆ ಪುರುಷ ಸಮಾಜದಲ್ಲಿ ಸಮಾನಳು ಅಂತ ಅವರಿಗೆ ಬಿರುದನ್ನು ಕೊಡ್ತಾರೆ. ಸಮರ್ಥಳು, ಎಲ್ಲದಕ್ಕೂ ಸಮರ್ಥಳು ಅಂತ ಹೇಳ್ತಾರೆ. ಅಕ್ಕಮಹಾದೇವಿ 500 ವಚನಗಳಿವೆ. 500 ವಚನ ಬರಿತಾಳಕ್ಕೆ. ಆಮೇಲೆ ಕಲ್ಯಾಣದಲ್ಲಿ ಸ್ವಲ್ಪ ದಿನ ವಚನಗಳನ್ನು ಪಸರಿಸಲು ಸತ್ಕಾರ್ಯವನ್ನು ಮಾಡುತ್ತಾಳೆ. ಕಲ್ಯಾಣದಾಗಿದ್ದು ಒಂದು ವಚನ ಬರಿತಾಳೆ, ಒಂದು 500. ಎಲ್ಲ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ವಚನಗಳನ್ನು ಬರೆದು ತಿಳಿಸ್ತಾಳೆ ಎಲ್ಲರಿಗೆ. ಕೊನೆಗೆ ಕಾಲ್ನಡಿಗೆಯಲ್ಲಿ ಶ್ರೀಶೈಲಕ್ಕೆ ತಲುಪ್ತಾ. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ತುಂಬ ಕಷ್ಟ. ಇವಾಗ ನಡೀತಾರೆ, ಇವನು ಕಷ್ಟನೇ ಇತ್ತು ನಡೆಯೋರಿಗೆ. ಆಗಂತಿರ ಕಷ್ಟ ಅವಳಿಗೆ. ಆ ಕಾಡು ಮೇಡಲ್ಲಿ ನಡೆದು ಶ್ರೀಶೈಲಕ್ಕೆ ಹೋಗ್ತಾಳೆ, ದರ್ಶನ ಪಡೆದು ಶ್ರೀಶೈಲ ಕದಳೀವನ ಎಂಬಲ್ಲಿ ಕೆಲ ತಿಂಗಳ ಕಾಲ ತಪಸ್ಸನ್ನು ಆಚರಿಸಿ ಕದಳೀವನದ ಗುಹೆಯಲ್ಲಿ ಲಿಂಗೈಕ್ಯಳಾಗ್ತಾಳೆ ಅಕ್ಕಮಹಾದೇವಿ. ನನಗೆ ಕದಳೀವನಕ್ಕೆ ಹೋಗ್ಬೇಕಂತ ಭಾಳ ಆಸೆ. ಕದಳೀವನ ನೋಡಬೇಕು, ಅಕ್ಕಮಹಾದೇವಿ ದರ್ಶನ ಪಡಿಬೇಕು ತುಂಬ ಆಸೆ ಐತಿ.
ಯಾವಾಗ ಕರ್ಸ್ಕೊತಾರೋ ಅವ್ರಿಗೆ ಗೊತ್ತು, ಯಾವಾಗ ದರ್ಶನ ಭಾಗ್ಯ ಪಡ್ಕೊತೀನಿ. ನನಗೆ ಭಾಳ ಆಸೆ ಐತಿ ಕದಳಿ ಬನಕ್ಕೆ ಹೋಗ್ಬೇಕು. ಮಲ್ಲಯ್ಯನ ದರ್ಶನ ಆಗೈತಿ, ಕದಳಿ ಬನಕ್ಕೆ ಹೋಗ್ಬೇಕು ಅಂತ ಆಸೆ ಭಾಳ. ಕಣ್ಣೀರು ಬರ್ತದೆ ನನಗೆ ಅಲ್ಲಿ ಯಾವಾಗ ಕರ್ಕೊಂತೀಯವ್ವ ತಾಯಿ ಅಂತೇಳಿ. ಹಂಗೆ ಆ ಗುಹೆಯಲ್ಲಿ ಆಗ ಅಕ್ಕ ಮಹಾದೇವಿ ಗುಹೆ ಎಂದು ಅದಕ್ಕೆ ಅಲ್ಲೇ ಲಿಂಗೈಕ್ಯ ಆಗ್ತಾಳೆ. ಅಕ್ಕ ಮಹಾದೇವಿ ಲಿಂಗೈಕ್ಯ ಆಗ್ತಾರ. ಆ ಗುಹೆಗೆ ಅಕ್ಕ ಮಹಾದೇವಿ ಗುಹೆ ಅಂತ ಕರೀತಾರವ. ಅಲ್ಲೇ ಲಿಂಗೈಕ್ಯ ಆಗ್ತಾರೆ ಚೆನ್ನಮಲ್ಲಿಕಾರ್ಜುನ ಅಂತ. ಹಾಗಾಗಿ ಈ ಥರ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ. ಸುಮ್ಮನೆ ಇದು ಪುಟ್ಟದಾಗಿ ಹೇಳಿರೋದು, ತುಂಬ ವಿಡಿಯೋ ದೊಡ್ಡದಾಗ್ತದೆ ಅಂಥೇಳಿ ಶಾರ್ಟ್ ಮಾಡಿರೋದು. ಹೀಗೆ ಅಕ್ಕ ಮಹಾದೇವಿ ಕಷ್ಟಪಟ್ಟು ಚೆನ್ನಮಲ್ಲಿಕಾರ್ಜುನನ ಸೇರ್ತಾಳೆ. ಇಷ್ಟು ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ವಚನಗಳು ಭಾಳ ಬರೀತಾಳೆ ಅವಳು. ಒಂದು ಲಾಸ್ಟ್ ಒಂದು ವಚನ ಹೇಳ್ತೀನಿ. ಈಗ ನಾವು ಪ್ರೆಸೆಂಟ್ಲಿ ಹೇಗಿರಬೇಕು, ಅವ್ಳು ಬಂದು ಹಾದಿ ಏನದ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ಅಂದರೆ ಈ ಪ್ರಪಂಚದಾಗೇ ಇದ್ದೀವಿ. ಈ ಪ್ರಪಂಚ ಅನ್ನೋದೇನು ಕಷ್ಟನೇ ಅಲ್ಲ. ಈ ಕಷ್ಟದಾಗ ನನಗೆ ಯಾಕೆ ಕಷ್ಟ ಬಂತು, ನನಗೆ ಹೀಗ್ಯಾಕಾಯ್ತು ಹಾಗಾಯ್ತು ಅಂಜೋದಿಲ್ಲ. ನಾವು ಎಲ್ಲಿ ಜೀವಿಸಕತ್ತಿದ್ವಿ, ಬೆಟ್ಟದಾಗೆ ಜೀವಿಸಕತ್ತಿದ್ವಿ. ನಾವು ಹುಲಿ ಕರಡಿಗೆ ಅಂಜೋದು ಯಾಕ, ಈ ಕಷ್ಟ ನಷ್ಟಗಳಿಗೆ ಅಂಜೋದು ಯಾಕ, ಇಲ್ಲ ಅಂಜಬಾರ್ದು ಅಂತ ತಿಳಿಸ್ತಾರೆ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆಯಂತಯ್ಯ. ಸಮುದ್ರದಲ್ಲೇ ಮದುವೆ ಮಾಡಿ ಬಂದ್ಮೇಲೆ ಅವು ತೆರೆಗಳು ಬರ್ತಾವ, ದೊಡ್ಡ ತೆರೆ ಬರ್ತಾವ, ಅದಂತ ಅಂಜಿದ್ರೆ ಹೆಂಗೆ ಅಂದರೆ ಇದು ಸಮುದ್ರದ ಈ ಪ್ರಾಪಂಚಿಕ ಜೀವನ, ಸಂಸಾರ ಮಾಡ್ತೀವಲ್ಲ, ಕಷ್ಟ ನಷ್ಟಗಳು, ಅಲೆಗಳು, ತೆರೆಗಳು, ಇವೆಲ್ಲ ಹೆದರಂಗಿಲ್ಲ ಅಂತ ಹೇಳ್ತಾರೆ. ನಾವು ಅಲ್ಲೇ ಸಂಸಾರ ಮಾಡತ್ತೀವಿ, ಅಲ್ಲೇ ಇದ್ದೀವಿ ಅಂದಮೇಲೆ ಯಾಕೆ ಹೆದರೋದು ಅಂತ ಹೇಳ್ತಾರೆ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಮತ್ತು ಸಂತೆ ಒಳಗೆ ಮನೆ ಮಾಡ್ಕೇಸಂದ್ರೆ ಗದ್ದಲಾಗದ, ಭಾಳ ಶಬ್ದ ಬರಾಕತ್ತದ ಅಂತಂದ್ರೆ ಹೆಂಗೆ, ಅದು ನಾವು ಸಂತೆ ಒಳಗೆ ಇದ್ದೀವಿ ಅಂದಮೇಲೆ ಇದು ಕಷ್ಟ ನಷ್ಟಗಳು, ನೋವು ನಲಿವು, ಸುಖ ದುಃಖ, ಇದು ಶಾರೀರಿಕ ರೋಗ, ಮಾನಸಿಕ ರೋಗ, ಇವು ಬರ್ತಾನೆ ಇರ್ತಾವ. ಅವನು ಫೇಸ್ ಮಾಡ್ಬೇಕೆ ಹೊರತಾಗಿನೂ ಯಾಕೆ ಇಲ್ಲೇ ಇದ್ದೀವಿ ಅಂದಮೇಲೆ ನಾವು ಅದು ಹೆದರಬಾರ್ದು ಅಂತ ಹೇಳ್ತಾನೆ. ಶಬ್ದಕ್ಕೆ ನಾಚಿದ್ರೆ ಹೆಂಗೆ, ಅದು ಗದ್ದಲಕ್ಕೆ ಹೆದರಿದ್ರೆ ಹೇಗೆ ಅಂತ. ಚೆನ್ನಮಲ್ಲಿಕಾರ್ಜುನ ದೇವರ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರು ಅಂತ ಹೇಳ್ತಾರೆ. ಅದ್ಭುತವಾಗಿದೆ ಇದು. ಇಷ್ಟು ಅರ್ಥ ಮಾಡಿಕೊಂಡ್ರೆ ಚೆನ್ನಮಲ್ಲಿಕಾರ್ಜುನ ಇದು ಮಹಾದೇವಿ ವಚನ, ಇದು ಒಂದ್ರ ಬಗ್ಗೆ ಎಷ್ಟೊಂದು ವಿಶ್ಲೇಷಣೆ ಮಾಡ್ಬೋದು. ಇದು ಒಂದು ಅರ್ಥ ಮಾಡ್ಕೊಂಡ್ರೆ ಅದ್ಭುತವಾಗಿ ಜೀವಿಸ್ತೀವಿ. ಎಲ್ಲ ಕಷ್ಟ ಬಂದು ನನಗೆ ಯಾಕೆ ಬಂದು, ನಿನ್ಗೆ ಯಾಕೆ ಬಂದು, ಹಿಂಗೆ ಯಾಕಾಯ್ತು ಅಂತ ಅನ್ನೋದು ರೆಡ್ ಮಾರ್ಕನ್ನು ತೆಗೆದುಬಿಡ್ತೀವಿ. ಎಲ್ಲ ಸ್ವೀಕಾರ ಮಾಡಿ ಭಗವಂತ ಇಟ್ಟಂಗೆ ಇರ್ತೀನಿ ಅಂತ ಸರಳ ಸ್ವೀಕಾರದೊಂದಿಗೆ ಜೀವನ ಮಾಡ್ತೀವಿ ಅಲ್ಲ. ಈ ಥರ ಮಾಡಬೇಕು. ಎಲ್ಲ ನಾವು ಧ್ಯಾನ ಮಾಡೋದು, ನಮ್ಮ ಗುರುಗಳು ಧ್ಯಾನ ಕೊಟ್ಟಾರ. ಎಲ್ಲರನ್ನ ಪ್ರೇಮ ಭಾವನೆಯಿಂದ ನೋಡೋದು, ಒಂದೇ ನೋಡೋದು, ಎಲ್ಲರೂ ನನ್ನವ್ರಿಗೆ, ಒಂದೇ ಆತ್ಮ. ದೇಹಗಳು ಬೇರೆ 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 ಇವೆಲ್ಲ. ಅದಕ್ಕಾಗಿ ಒಂದೇ ಅಭಿಮಾನಿಯಾಗಿರೋಣ, ದೇಹಾಭಿಮಾನಿಯಾಗಿರೋಣ ಬೇಡ. ಆತ್ಮಾಭಿಮಾನಿಯಾಗಿದ್ದು ಎಲ್ಲ ಎಲ್ಲರೂ ನನ್ನವರೇ ಅಂತ ಇರೋಣ. ಯಾವುದು ಅಂಜೊಳಕಿಗೆ ಹೆದರೋದು ಬೇಡ, ಕಷ್ಟ ನೋವಿಗೆ ಹೆದರೋದು ಬೇಡ. ಹಾಗೆ ಅಕ್ಕ ಮಹಾದೇವಿ ಹೇಳಲ್ಲ, ಇಲ್ಲಿ ಬಂದಡೆ ಮನದಲ್ಲಿ ಕೋಪ ಮಾಡಿಕೊಳ್ಳಾರ್ದೆ ಸಮಾಧಾನವಾಗಿದ್ದು ಮುಂದೆ ಸಾಗೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಅದ್ಭುತವಾಯಿತು, ಭಾಳ ಖುಷಿ ಆಯಿತು ನನಗೆ. ದಿಢೀರಂತ ಬಂದು ಒಂದು ಕ್ಲಾಸ್ ಮಾಡೋಂಗಾಯ್ತು. ಓಕೆ, ಇರಲಿ. ಥ್ಯಾಂಕ್ ಯು.